स्वापावली पाटनपट्वपाङ्गः श्रीपाणिपद्माञ्चितजानुजङ्घः गोपालबालः कृपया स्वयं नः श्रीपाण्डुरङ्गो भवतु प्रसन्नः। यच्छक्तयो वदतां वादिनां वै विवादसंवादभुवो भवन्ति कुर्वन्ति तेषां पुनरात्ममोहं तस्मै नमोऽनन्तगुणाय भूम्ने। श्रीयत्ररूपिण्युरुगाय पादयोः करोति मानं बहुधा विभूतिभिः रेङ्कश्रितायाः कुसुमाकरानुगैः विगीयमाना प्रियकर्म गायति। देहेन्द्रियप्राणमनोभिमानो जीवोऽन्तरात्मा गुणकर्ममूर्तिः सूत्रं महानित्यहृदेहगीतः संसार आधावति कालतन्त्रः। यस्वानुभावमखिलश्रुतिसारमेकम् अध्यात्मदीपमदितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां। निगमकल्पतरोर्गलितं फलं शुक्मुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः। ವಿಶ್ವಾವಸು ಸಂವತ್ಸರದ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಈ ದಿನ ಭಾಗವತದ 1ನೇ ಸ್ಕಂದದ 18ನೇ ಅಧ್ಯಾಯದ 24ನೇ ಶ್ಲೋಕದಿಂದ ಆರಂಭಿಸಿ ನಾವು ಕಥಾ ನೋಡಬೇಕಾಗಿದೆ. ಏಕದಾ ಧನುರುದ್ಯಮ್ಯ ವಿಚರನ್ ಮೃಗಯಾಂಬೊನೆ ಮೃಗಾನ್ ಅನುಗತಃ ಶ್ರಾಂತಃ ಕ್ಷುಧಿತಃ ತೃಷಿತೋ ಭೃಶಂ. ಭಾಗವತದ ಪೂರ್ಣ ಕಥೆಯನ್ನು ಹೇಳ್ರಿ ಅಂತ ಯಜ್ಞದಲ್ಲಿ ತೊಡಗಿದ್ದಂಥ ಋಷಿಗಳು ಆ ಪುರಾಣಿಕರನ್ನು ಕೇಳಿಕೊಂಡ್ರು. ಅದಕ್ಕೆ ಅವ್ರು ಹೇಳಿದರು, ಭಗವಂತನ ಮಹಿಮೆ ನೀವು ಕೇಳಲಿಕ್ಕೆ ಹೊರಟಿದ್ದೀರಿ, ನನಗೆಷ್ಟು ತಿಳಿದಿದೆಯೋ ಅಷ್ಟು ಹೇಳ್ತೇನೆ. ಅವನ ಬಗ್ಗೆ ಪೂರ್ಣವಾಗಿ ಹೇಳಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ. ಯಾರು ಹೇಳಿದ್ರು ತಮಗೆಷ್ಟು ತಿಳಿತದೋ ಅಷ್ಟು ಹೇಳ್ತಾರೆ. ಹಕ್ಕಿಗಳು ಆಕಾಶಕ್ಕೆ ಹಾರಿದರೆ ತಮಗೆಷ್ಟು ಏರ್ಲಿಕ್ಕೆ ಸಾಧ್ಯವೋ ಅಷ್ಟು ಏರ್ತವೆ, ಅದಕ್ಕಿಂತ ಹೆಚ್ಚು ಏರ್ಲಿಕ್ಕೆ ಆಗೋದಿಲ್ಲ ಅವಕ್ಕೆ. ಆದ್ದರಿಂದ ಕಥೆ ಹೇಳ್ತೇನೆ ಕೇಳಿ ಅಂತ ತೊಡಗಿದವರು. ಒಮ್ಮೆ ಈ ಪರೀಕ್ಷಿತ ಪಾಂಡವರ ಮೊಮ್ಮಗ ಕೈಯಲ್ಲಿ ಧನುಸ್ಸು ತೆಗೆದುಕೊಂಡು ಬೇಟೆ ಆಡ್ತಾ ಕಾಡಿನಲ್ಲಿ ಹೊರಟ. ಬೇರೆ ಬೇರೆ ಪ್ರಾಣಿಗಳನ್ನೆಲ್ಲ ಬೆನ್ನಟ್ಟಿ ಹೋದ. ಒಂದು ಕಡೆ ಹಸಿದು ಬಾಯಾರಿಕೆ ಆಗಿತ್ತು, ಎಲ್ಲೂ ಜಲಾಶಯ ಕಾಣಲಿಲ್ಲ. ಅಲ್ಲಿ ಶಮೀಕ ಅಂತ ಒಬ್ಬ ಋಷಿಗಳು, ಅವರನ್ನು ನೋಡಿದ. ಒಂದು ಆಶ್ರಮ, ಅಲ್ಲಿ ಮುನಿ ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದನ್ನು ನೋಡಿದ. ಆ ಮುನಿಗಳು ತಮ್ಮ ಎಲ್ಲ ಇಂದ್ರಿಯಗಳನ್ನು ಅಂಗಾಂಗಗಳನ್ನು ಸ್ತಬ್ಧವಾಗಿ ಇಟ್ಕೊಂಡಿದ್ರು. ಎಲ್ಲವೂ ಭಗವಂತನಲ್ಲಿ ಲೀನಾಗಿ ಹೋಗಿತ್ತು. ಬಾಹ್ಯ ಪ್ರಪಂಚದ ಪರಿವೇ ಅವರಿಗಿರಲಿಲ್ಲ. ನಮಗೆ ಗೊತ್ತಿದೆ 3 ಸ್ಥಿತಿಗಳು, ನಮಗೆ ಇವೆಲ್ಲರಿಗೂ ಪರಿಚಿತ. ಈಗ ನಾವಿರುವುದು ಎಚ್ಚರಾವಸ್ಥೆ. ಮಲ್ಕೊಂಡ್ರೆ ಅದಕ್ಕೆ ಸುಷುಪ್ತಿ ಅಂತಾರೆ, ನಿದ್ರೆ. ಅದು ಈ ಇನ್ನೊಂದು ಅವಸ್ಥೆ ಇದೆ ಸ್ವಪ್ನ ಅಂತ ಹೇಳಿ, ಅದು ಪೂರ್ಣ ನಿದ್ರೆ ಅಲ್ಲ. ಮಲಗಿರ್ತೇವೆ ಆದರೆ ಪೂರ್ಣ ನಿದ್ರೆ ಅಲ್ಲ. ಆ ನಿದ್ರೆಯೊಳಗೆ ಸ್ವಪ್ನ ಅಂತ ಒಂದು ಅವಸ್ಥೆ. ಅದು ಈ ಕಡೆ ಪೂರ್ಣ ಎಚ್ಚರವೂ ಅಲ್ಲ, ಆ ಕಡೆ ನಿದ್ರೆಯೂ ಅಲ್ಲ, ಅಂಥದ್ದೊಂದು ಅವಸ್ಥೆ. ಇವು ನಮಗೆಲ್ಲರಿಗೂ ಪರಿಚಿತ ಇದ್ದಿದ್ದೆ. ಭಗವಂತನ ಭಕ್ತರಾದವರಿಗೆ, ಭಕ್ತರಲ್ಲದೇ ಇದ್ದವರಿಗೆ ಎಲ್ರಿಗೂ ಇದು ಗೊತ್ತು. ಇದಕ್ಕೇನು ವಿಶೇಷ ಸಾಧನೆ ಮಾಡಬೇಕಾಗಿಲ್ಲ. ಆದರೆ ಇದಕ್ಕೆ ಈ 3ಕ್ಕಿಂತಲೂ ಇನ್ನೊಂದು ಅವಸ್ಥೆ ಇದೆ. ಅದು ಒಂದನ್ನು ಮಾತ್ರ ಜ್ಞಾನಿಗಳಾದವರಿಗೆ ತಲುಪಲಿಕ್ಕೆ ಸಾಧ್ಯ. ಈ 3ಕ್ಕಿಂತಲೂ ಪೂರ್ಣವಾಗಿ ಅದು ಭಿನ್ನ. ಅದನ್ನು ಅಸಂಪ್ರಜ್ಞಾತ ಸಮಾಧಿ ಅಂತ ಹೇಳ್ತಾರೆ. ಈಗ ನಮ್ಮಂಥವರು ಒಂದು ಬಾರಿ ಏನಾದರೂ ಭಗವಂತನ ಕುರಿತು ಧ್ಯಾನ ಮಾಡಬೇಕು ಅಂತ ಕೂತ್ರೆ, ಪದ್ಮಾಸನವೋ ಸುಖಾಸನವೋ ಯಾವುದೋ ಒಂದು ಆಸನದಲ್ಲಿ ಕೂತ್ಕೋತೇವೆ. ಕಣ್ಣು ಮುಚ್ಚುತ್ತೀವಿ ಅಥವಾ ಕಣ್ಣು ತೆಗಿತೀವಿ. ಮನಸ್ಸಿನ ಪರದೆ ಮೇಲೆ ಭಗವಂತನ ಚಿತ್ರವನ್ನು ಮೂಡಿಸ್ಕೊಂಡು ಒಂದು ಯಾವುದೋ ಮಂತ್ರವನ್ನು ಧ್ಯಾನ ಮಾಡೋ ಪ್ರಯತ್ನ ಮಾಡ್ತೇವೆ. ಇದು ನಮ್ಮ ಪ್ರಯತ್ನದಿಂದ ಮಾಡಿದ್ದು.
ಈ ಸ್ಥಿತಿಯಲ್ಲಿ ನಾವಿದ್ದಾಗ ನಮ್ಮನ್ನು ಯಾರಾದರೂ ಮುಟ್ಟಿದರೆ ತಟ್ಟಿದರೆ ನಮ್ಗೆ ಎಚ್ಚರ ಆಗ್ತದೆ. ಸಾಮಾನ್ಯವಾಗಿ ಯಾರು ನಮ್ಮ ಹೆಸರು ಕರೆದ್ರೆ ಏನಾದರೂ ಒಂದು ಸುತ್ತಮುತ್ತಲು ಜೋರಾದ ಶಬ್ದ ಆದರೆ ಕೆಲವು ಬಾರಿ ನಮಗೆ ಗಮನಕ್ಕೆ ಬರ್ಬೋದು, ಗಮನಕ್ಕೆ ಬರದೇ ಇರ್ಬೋದು. ಆದರೆ ಜೋರಾಗಿ ತಟ್ಟಿ ಎಬ್ಬಿಸಿದರೆ ಎಚ್ಚರ ಆಗೇ ಬಿಡ್ತದೆ. ಆದರೆ ಅಸಂಪ್ರಜ್ಞಾತ ಸ್ಥಿತಿಗೆ, ಸಮಾಧಿ ಸ್ಥಿತಿಗೆ ಯಾರು ಹೋಗಿರ್ತಾರೆ ಅವರನ್ನು ತಟ್ಟಿದ್ರು ಮುಟ್ಟಿದ್ರು ಎಚ್ಚರ ಆಗೋದಿಲ್ಲ. ಸುತ್ತಲೂ ಕೂತ್ಕೊಂಡು ನಗಾರಿ ಬಾರಿಸಿದ್ರು ಎಚ್ಚರ ಆಗೋದಿಲ್ಲ. ಇದು ತುಂಬ ವಿಚಿತ್ರವಾದ್ದು. ಆ ಸ್ಥಿತಿಗೆ ಹೋಗಬೇಕಾದ್ರೆ ಮನುಷ್ಯ ಬಹಳಷ್ಟು ಸಾಧನೆ ಮಾಡಿರ್ಬೇಕು. ಭಗವಂತನ ಕುರಿತು ಧ್ಯಾನ ಮಾಡಿ 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 ಆ ಸ್ಥಿತಿಗೆ ಏರ್ತಾನೆ. ಅಪ್ರಯತ್ನ ಸಮಾಧಿ ಅಂತ ಶಾಸ್ತ್ರದಲ್ಲಿ ಅದನ್ನು ಹೇಳ್ತಾರೆ. ನಾವೀಗ ಮಾಡುವ ಧ್ಯಾನ ಎಲ್ಲ ಪ್ರಯತ್ನಪೂರ್ವಕವಾಗಿ ಮಾಡೋದು. ಅದು ಅರ್ಧ ನಿಮಿಷ ಮಾಡಿಯೋ 1 ನಿಮಿಷ ಮಾಡಿಯೋ. ಆದರೆ ಏನೂ ಪ್ರಯತ್ನ ಇಲ್ಲದೇನೆ ಇದ್ದಕ್ಕಿದ್ದಂತೆ ಭಗವಂತನ ಕುರಿತು ಏನೋ ಕೇಳ್ತಿದ್ದಾಗ, ಏನೋ ಆಲೋಚನೆ ಬಂದಾಗ ಅವ್ರು ಯಾವಾಗ ಅದಕ್ಕೆ ಹೋಗ್ತಾರೆ ಅಂತ ನಿಶ್ಚಿತ ಇಲ್ಲ. ಆ ಪ್ರಯತ್ನ ಇಲ್ಲದೇನೆ ಆ ಸ್ಥಿತಿಗೆ ಅವ್ರು ಏರಿಬಿಡ್ತಾರೆ. ಅಂಥವ್ರನ್ನ ನೋಡಿದವರನ್ನು ಅನೇಕ ಜನ ನಾನು ಕೇಳಿದ್ದೇನೆ. ನಾನು ಯಾರನ್ನೂ ನೋಡಿಲ್ಲ, ಆದರೆ ನೋಡಿದವ್ರನ್ನ ಕೇಳಿದ್ದೇನೆ. ಎಲ್ಲೋ ಒಂದು ಕಡೆ ಭಗವಂತನ ಸಂಕೀರ್ತನ ಆಗ್ತಿರ್ತದೆ. ಅದನ್ನು ಕೇಳಿದಾಗ ಭಾವಪರವಶರಾಗಿ ಬಿಡ್ತಾರೆ ಕೆಲವರು. ಆ ಹಂತಕ್ಕೆ ಏರಿದವರು ಭಾವಪರವಶರಾಗಿ ಇದ್ದಕ್ಕಿದ್ದಂತೆ ಸಮಾಧಿ ಸ್ಥಿತಿಗೆ ಹೋಗಿಬಿಡ್ತಾರೆ. ನಾವು ಮಲಗಿರ್ತೇವಲ್ಲ, ಮಲಗಿದ್ದಾಗ ನಮ್ಮ ಕಣ್ಣು ಮುಂದೆ ಯಾರು ಬಂದರೆ ಕಾಣಿಸೋದಿಲ್ಲ, ಯಾಕಂದ್ರೆ ಕಣ್ಣು ಮುಚ್ಚಿರ್ತೇವೆ. ಆದರೆ ಜೋರಾಗಿ ಒಂದು ಏನಾದ್ರು ಶಬ್ದ ಆದರೆ ಮಲ್ಕೊಂಡಿದ್ದವ್ರಿಗೂ ಎಚ್ಚರ ಆಗೇ ಆಗ್ತದೆ. ತೀರಾ ಸಣ್ಣ 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 ಪುಟ್ಟ ಶಬ್ದಗಳನ್ನ ಮಾಡಿದರೆ ಏನು ಎಚ್ಚರ ಆಗಲಿಕ್ಕಿಲ್ಲ. ಜೋರಾಗಿ ಶಬ್ದ ಆದರೆ ಎಚ್ಚರ ಆಗೇ ಆಗ್ತದೆ. ನಮ್ಮ ಕಣ್ಣಿಗೆ, ಕಿವಿಗೆ, ಇವಕ್ಕೆಲ್ಲದಕ್ಕೂ ವ್ಯತ್ಯಾಸ ಇದೆ. ಮೂಗಿಗೂ ಕೂಡ ನಮ್ಮ ಸಮೀಪ ಯಾವುದೋ ಒಂದು ದೊಡ್ಡ ಭಕ್ಷ್ಯ ಭೋಜನ ಏನಾದ್ರು ತಂದಿಟ್ರೆ ಮಲ್ಕೊಂಡಿದ್ದವ್ರಿಗೆ ಎಚ್ಚರ ಆಗದೆ ಇರ್ಬೋದು. ಕಣ್ಣಿಗಂತೂ ಎಚ್ಚರ ಆಗೋದೇ ಇಲ್ಲ. ನಾಲಿಗೆಗೂ ಆ ಭಕ್ಷ್ಯ ಭೋಜ್ಯ ನಮ್ಮ ಬಾಯಿ ತೆರೆದು ಬಾಯಿ ಒಳಗೆ ಇಟ್ಟರೆ ಅದರದ್ದು ರಸಾನುಭವ, ಇಲ್ಲದೆ ಹೋದ್ರೆ ಆಗೋದಿಲ್ಲ. ಯಾರಾದರೂ ಮುಟ್ಟಿದ್ರೆ ಎಚ್ಚರ ಆಗೇ ಆಗ್ತದೆ. ಅದು ಸ್ವಲ್ಪ ಮುಟ್ಟಿದ್ರೆ ಆಗೋದಿಲ್ಲ, ಜೋರಾಗಿ ತಟ್ಟಿದ್ರೆ ಎಚ್ಚರ ಆಗೇ ಆಗ್ತದೆ ಮಲ್ಕೊಂಡವ್ರಿಗೂ ಕೂಡ. ಜೋರಾದ ಶಬ್ದ ಕೇಳಿದಾಗಂತೂ ಎಚ್ಚರ ಆಗೇ ಆಗ್ತದೆ. ಇದೆಲ್ಲರಿಗೂ ಅನುಭವಿಸಿದ್ದೆ. ಆದರೆ ಅಸಂಪ್ರಜ್ಞಾತ ಸ್ಥಿತಿಗೆ ಹೋದವರಿಗೆ ಜೋರಾಗಿ ತಟ್ಟಿದ್ರು, ಅವ್ರನ್ನ ಮುಟ್ಟಿದ್ರು ಅವ್ರಿಗೆ ಎಚ್ಚರ ಆಗೋದಿಲ್ಲ. ಅಂತಹ ಸ್ಥಿತಿ ಅದು. ಈ ಜೀವ, ಒಳಗಿನ ಜೀವ ಏನಿದೆ ಅದೇ ಭಗವಂತನ ಆ ಗಾಢವಾದ ಧ್ಯಾನದಲ್ಲಿ ತೊಡಗಿರ್ತದೆ. ಹೊರಗಿನ ಇಂದ್ರಿಯಗಳ ಸಂಪರ್ಕ ಎಲ್ಲ ಕಡಿದು ಹೋಗಿರ್ತದೆ. ಅದಕ್ಕಾಗಿ ಹೊರಗಿನ ಜ್ಞಾನವೇ ಅವ್ರಿಗೆ ಬರೋದಿಲ್ಲ. ಇದಕ್ಕೆ ಬ್ರಹ್ಮಭೂತ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಬ್ರಹ್ಮನಲ್ಲಿ ಆಳವಾಗಿ, ಪರಬ್ರಹ್ಮನಲ್ಲಿ ಆಳವಾಗಿ ಮುಳುಗಿ ಹೋಗಿಬಿಟ್ಟಿರ್ತಾನೆ. ಆದ್ರಿಂದ ಅವನಿಗೆ ಮಾಡಬೇಕಾದ ಕರ್ತವ್ಯ ಏನೂ ಇರಲಿಲ್ಲ. ನಿಮಗೆ ನಾವು ನಮ್ಮ ಮನೆಯಲ್ಲಿ ಕೂತಿದ್ದೀವಿ, ನೀವು ನಿಮ್ಮ ಮನೆಯಲ್ಲಿ ಕೂತಿದ್ದೀರಿ. ನಿಮ್ಮ ಮನೆಗೆ ಯಾರಾದರೂ ಬಂದರೆ ನೀವು ಎದ್ದು ಅವ್ರನ್ನ ಸ್ವಾಗತಿಸ್ತೀರಿ. ನಾವು ಹಾಗೆ ಮಾಡ್ತೇವೆ. ಇವು ಜಗತ್ತಿನ ಶಿಷ್ಟಾಚಾರಗಳು. ಬೆಳಿಗ್ಗೆ ನಾವು ಸರಿಯಾದ ಸಮಯಕ್ಕೆ ಹೇಳಬೇಕು, ಎದ್ದು ಸ್ನಾನಾದಿಗಳನ್ನು ಮಾಡಬೇಕು, ದೇವರ ಪ್ರಾರ್ಥನಾ ಮಾಡಬೇಕು. ಇದೆಲ್ಲ ನಮಗೆ ನಿಯಮಗಳು. ಆದರೆ ಒಂದೊಂದು ಬಾರಿ ಅಸಂಪ್ರಜ್ಞಾತ ಸ್ಥಿತಿಗೆ ಏರಿದರೆ ಅದು ಕೆಲವು ನಿಮಿಷಗಳ ಕಾಲ ಇರ್ಬೋದು, ಕೆಲವು ಗಂಟೆಗಳ ಕಾಲ ಇರ್ಬೋದು, ಇನ್ನು ಕೆಲವರಿಗೆ ದಿನಗಳ ಕಾಲ, ವರ್ಷಗಳ ಕಾಲವೂ ಇರ್ಬೋದು. ಆ ಸಂದರ್ಭದಲ್ಲಿ ಅವರು ಯಾವ ಕೆಲಸನೂ ಮಾಡಬೇಕಾಗಿಲ್ಲ, ಸ್ನಾನ ಮಾಡಬೇಕಾಗಿಲ್ಲ, ಹೊರಗೆ ದೇವರ ವಿಗ್ರಹಗಳನ್ನಿಟ್ಟು ಹೂವು, ತುಳಸಿ, ಬಿಲ್ವ ಇತ್ಯಾದಿಗಳನ್ನ ಏರಿಸಿ ಅಲಂಕಾರನೂ ಮಾಡಬೇಕಾಗಿಲ್ಲ. ಯಾರಾದರೂ ಅತಿಥಿಗಳು ಬಂದರೆ, ದೊಡ್ಡವರು ಬಂದರೆ ಅವ್ರು ಸ್ವಾಗತನೂ ಮಾಡಬೇಕಾಗಿಲ್ಲ. ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಮಾಡಬೇಕಾಗಿಲ್ಲ ಅನ್ನೋದಕ್ಕಿಂತ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಯಾರು ಬಂದಾರೆ ಅಂತ ಗೊತ್ತಾದ್ರಲ್ಲ, ಗೊತ್ತೇ ಆಗೋದಿಲ್ಲ ಅವ್ರಿಗೆ. ಆದ್ದರಿಂದ ಇವನು ಕೂಡ ಅತಿಥಿ ಬಂದಾಗ ನೋಡ್ಬೇಕಾಗಿರ್ಲಿಲ್ಲ ಈ ಋಷಿ. ಯಾಕಂದ್ರೆ ಅತಿಥಿ ಬಂದಿದ್ದೇ ಅವನಿಗೆ ಗೊತ್ತಾಗಿಲ್ಲ. ಅತಿಥಿ ದೇವೋ ಭವ ಅಂತ ಹೇಳ್ತಾರೆ, ಹೌದು. ಆದ್ರೆ ಅತಿಥಿ ಬಂದದ್ದೇ ಅವನಿಗೆ ಗೊತ್ತಾಗಿಲ್ಲಲ್ಲ. ಕೃಷ್ಣಾಜನ ಜಿಂಕೆ ಚರ್ಮ ಉಟ್ಟು ಕೂತಿದ್ದ.
ಜಟಾಧಾರಿಯಾಗಿ ಕೂತಿದ್ದ ಆ ಮುನಿ. ಅವನನ್ನ ಈ ರಾಜ ಮಾತಾಡಿಸಿದ. ಅಲಬ್ಧ ತೃಣಭೂಮ್ಯಾದಿಹೇ, ನನಗೆ ನಿನ್ನ ಆಶ್ರಮಕ್ಕೆ ಬಂದಿದ್ದೇನೆ. ಈಗ ಒಂದಿಷ್ಟು ಕೂತ್ಕೊಳ್ಳಿಕ್ಕೆ ಆಸನ ಬೇಕು, ಒಂದಿಷ್ಟು ಏನಾದರೂ ಆಹಾರ ಬೇಕು, ನೀರಾದರೂ ಬೇಕು. ಬಂದವರಿಗೆ ಕೈಕಾಲು ತೊಳ್ಕೊಳ್ಳಿಕ್ಕೆ ನೀರು ಕೊಡ್ತಿರ್ತಾರೆ, ಅದ್ಯಾವುದೂ ಇಲ್ಲ. ಅದು ಕೇಳಿದಾಗ ಇವನಿಗೆ ಸಿಟ್ಟು ಬಂದ್ಬಿಡ್ತು. ರಾಜನಿಗೆ ತಾನಿಷ್ಟೆಲ್ಲ ಮಾತಾಡಿದ್ರು ಆ ಋಷಿ ಮಾತಾಡ್ಲಿಲ್ಲಲ್ಲ ಅಂತ ಸಿಟ್ಟು ಬಂದ್ಬಿಡ್ತು. ಮಹಾಭಾರತದಲ್ಲಿ ಅದನ್ನೊಂದ್ ಕಡೆ ಹೇಳ್ತಾರೆ, ತೃಣಾನಿ ಭೂಮಿ ರುದಕಂ ವಾಕ್ ಚತುರ್ಥೀಚ ಸೂನೃತ ಶತಾಮೇತಾನಿ ಗೇಹೇಶು ನೋತ್ಸಿದ್ಯಂತೆ ಕದಾಚನ ಅಂತ. ನೀವು ಸಜ್ಜನರ ಮನೆಗೆ ಹೋದ್ರೆ 4 ಸಿಕ್ಕೇ ಸಿಗ್ತವೆ. ಒಂದು ತೃಣಾನಿ, ಹುಲ್ಲಿನ ಚಾಪೆ, ಅಥವಾ ನಮಗೆ ತಿನ್ಲಿಕ್ಕೆ ಏನಾದ್ರು ಆಹಾರ. ಪ್ರಾಣಿಗಳಿಗೆ ಹುಲ್ಲು, ಮನುಷ್ಯನಿಗೆ ಆಹಾರ. ಭೂಮಿ ಅಂದ್ರೆ ಕೂತ್ಕೊಳ್ಳಿಕ್ಕೆ ಜಾಗ, ಉದಕ ಅಂದ್ರೆ ನೀರು. ಹೊಟ್ಟೆ ಒಂದಿಷ್ಟು ಆಹಾರ, ತಮ್ಮ ಮನೆಯಲ್ಲಿ ಏನಿರ್ತದೋ ಅದನ್ನೇ ಕೊಡ್ತಾರೆ. ಕುಡಿಲಿಕ್ಕೆ ನೀರು ಕೊಡ್ತಾರೆ, ಕೂತ್ಕೊಳ್ಳಿಕ್ಕೆ ನೆಲೆ ಕೊಡ್ತಾರೆ. ಮತ್ತೆ ವಾಕ್ ಚತುರ್ಥೀಚ ಸೂನೃತ, ಹೇರಳವಾಗಿ ಒಳ್ಳೆ ಮಾತಾಡ್ತಾರೆ. ಯಾವಾಗ ಬಂದ್ರಿ ಏನು ಅಂತ ಆ ಒಳ್ಳೆ ಮಾತುಗಳನ್ನು ಆಡ್ತಾರೆ. ಸಜ್ಜನರ ಮನೆಯಲ್ಲಿ ಈ 4ಕ್ಕೆ ಯಾವತ್ತೂ ಕೊರತೆ ಇರೋದಿಲ್ಲಂತೆ. ಆದರೆ ಈ ಶಮೀಕ ಋಷಿ ಸಜ್ಜನನೇ, ಆದರೆ ರಾಜ ಬಂದಾಗ ಈ 4 ಯಾರೂ ಕೊಡೋರು ಇರಲಿಲ್ಲ. ಕೋಪ ಬಂತವನಿಗೆ. ತನಗೆ ತಿರಸ್ಕಾರ ಮಾಡಿದ್ನಲ್ಲ ಈ ಋಷಿ ಅಂತ ಅನ್ಕೊಂಡ. ಅವನೇನ್ ಮಾಡಿದ, ಮೊದಲೇ ಹಸಿವು ಬಾಯಾರಿಕೆಯಿಂದ ಕಂಗೆಟ್ಟಿದ್ದ. ಯಾವತ್ತೂ ಆ ಋಷಿಗಳಂತಹ ಜ್ಞಾನಿಗಳನ್ನ ಅವನು ತಿರಸ್ಕಾರ ಮಾಡಿದವನಲ್ಲ. ಈಗ ಯಾವುದೋ ಕಾರಣದಿಂದ ಭಗವಂತನ ಇಚ್ಛೆಯಿಂದಲೇ ಆ ಜ್ಞಾನಿಯಾದ ಋಷಿಯ ಮೇಲೆ ಅವನಿಗೆ ಸಿಟ್ಟು ಬಂದ್ಬಿಡ್ತು. ಏನ್ ಮಾಡಿದ, ಆಶ್ರಮದಿಂದ ಹೊರಗೆ ಬಂದ. ಅಲ್ಲಿ ನೋಡ್ತಾನೆ ಸತ್ತು ಬಿದ್ದಂಥ ಒಂದು ಹಾವಿತ್ತು. ಆ ಸತ್ತು ಬಿದ್ದ ಹಾವನ್ನು ತಗೊಂಡು ಆ ಋಷಿಯ ಕೊರಳಿಗೆ ಹಾಕಿದ. ಬಿಲ್ಲಿನಿಂದ ತಗೊಂಡು, ಅದನ್ನು ಕೈಯಿಂದ ಮುಟ್ಲಿಲ್ಲ, ಬಿಲ್ಲಿನ ತುದಿಯಿಂದ ಎತ್ತಿ ಮುನಿಯ ಹೆಗಲಿಗೆ ಹಾಕಿದ. ಅಲ್ಲಿಂದ ತನ್ನ ಅರಮನೆಗೆ ಹೊರಟುಬಿಟ್ಟ. ಆದರೆ ಮಾರ್ಗದಲ್ಲೇ ಅವನಿಗೇನೋ ಸ್ವಲ್ಪ ಗೊಂದಲ ಆಯಿತು. ನಾನೇನೋ ಈ ಥರ ಮಾಡಿದೆ, ಆದರೆ ಋಷಿ ಕಣ್ಣು ಮುಚ್ಚಿದ್ದ, ನನ್ನನ್ನು ಮಾತಾಡಿಸಲಿಲ್ಲ, ನಾನು ಬಂದದ್ದನ್ನು ಗಮನಿಸಲೇ ಇಲ್ಲ. ನಿಜವಾಗಿಯೂ ಭಗವಂತನಲ್ಲಿ ಲೀನ ಆಗಿದ್ದರಿಂದ ಕಣ್ಣು ಮುಚ್ಚಿ ಕೂತ್ಕೊಂಡಿದ್ನ, ಅಥವಾ ಇಂಥ ನೀಚರಾದ ಕ್ಷತ್ರಿಯರು ಬಂದಾಗ ತಾನ್ಯಾಕೆ ಸತ್ಕಾರ ಮಾಡಬೇಕು ಅಂತ ತಿರಸ್ಕಾರ ಮಾಡಿದ್ನ, ಏನಿದು ಅಂತ ಆಲೋಚನೆ ಮಾಡಿಕೊಂಡು ಅರಮನೆಗೆ ಬಂದ. ಅವನ ಮಗ ಒಬ್ಬ ಇದ್ದ, ಶೃಂಗಿ ಅಂತ ಅವನ ಹೆಸರು. ತಂದೆಯ ಹೆಸರು ಶಮೀಕ, ಮಗನ ಹೆಸರು ಶೃಂಗಿ. ಅತಿ ತೇಜಸ್ವಿ, ಮಹಾ ತೇಜಸ್ವಿ ಆಗಿದ್ದ. ತನ್ನ ಸಮಾನ ವಯಸ್ಕರಾದ ಬಾಲಕರ ಜೊತೆ ಎಲ್ಲೋ ಹೊರಗೆ ಹೋಗಿದ್ದ, ಓಡಾಡ್ಕೊಂಡು ಬರ್ಲಿಕ್ಕೆ ಹೋಗಿದ್ದ. ಆಗ ಈ ರಾಜ ಇಂಥದೊಂದು ಅಪಚಾರ ಮಾಡಿದ ತನ್ನ ತಂದೆಗೆ ಅಂತ ಸುದ್ದಿ ಹುಡುಗನ ಮೂಲಕ ಗೊತ್ತಾಯ್ತು. ಇನ್ನೊಬ್ಬ ಹುಡುಗ ಆ ಆಶ್ರಮದಲ್ಲಿ ನಡೆದದ್ದನ್ನ ಈ ಮಗನ ಮುಂದೆ ಹೇಳಿದೆ. ಆಗ ಆ ಹುಡುಗನಿಗೆ ಸಿಟ್ಟು ಬಂತು ಮಗನಿಗೆ. ಅಹೋ ಅಧರ್ಮ, ಜಗತ್ತನ್ನು ಆಳಬೇಕಾದ ರಾಜನೇ ಇಂಥ ಅಧರ್ಮ ಕಾರ್ಯ ಮಾಡ್ತಿದ್ದಾನಲ್ಲ. ಯಾವತ್ತಾದರೂ ಮನೆಯ ಆಳು ಸೇವಕ ಮನೆಯ ಯಜಮಾನನಿಗೆ ದ್ರೋಹ ಮಾಡಬಹುದೇನೋ? ನಾವು ಜ್ಞಾನಿಗಳು, ಋಷಿಗಳು, ನಮ್ಮ ಮನೆಯ ಕಾಗೆಗಳಿದ್ದಂತೆ ಇವರೆಲ್ಲ. ಮನೆಯಲ್ಲಿ ನಾವು ದೇವರಿಗೆ ಪೂಜಾ ಮಾಡಿ ಹೊರಗೊಂದಿಷ್ಟು ಹಕ್ಕಿಗಳಿಗೆ ಇತ್ಯಾದಿಗಳಿಗೆ ಏನೋ ಇಷ್ಟು ಬಲಿ ಹಾಕ್ತೇವೆ. ಅದನ್ನು ಉಣ್ಣುವ ಕಾಗೆಗಳಿವರು. ಪೃಥ್ವ ಬಲಿಭುಜಾಮಿವ ದ್ವಾರಪಾನಾಂ ಶುನಾಮಿವ, ನಮ್ಮ ಮನೆ ಕಾಯು ನಾಯಿಗಳಂತೆ.
ಹೀಗಿರ್ಬೇಕಾದವರು ಇವತ್ತಿಷ್ಟು ಸೊಕ್ಕಿಗೆ ಬಂದ್ರಲ್ಲ. ಶಾಸ್ತ್ರದಲ್ಲಿ ಏನಿದೆ, ಜ್ಞಾನಿಗಳ ಸೇವಾ ಮಾಡಬೇಕು ರಾಜರು ಅಂತಿದೆ. ಆದರೆ ನಾಯಿಯಂತೆ ಬಾಗಿಲಲ್ಲಿ ನಿಲ್ಲಬೇಕಾದವನು ಆಶ್ರಮದ ಒಳಗೆ ಬಂದಲ್ಲ, ಇವನು ಇಷ್ಟು ಅನ್ಯಾಯ ಮಾಡಿದ್ನಲ್ಲ. ಕೃಷ್ಣ ಇದ್ದಾಗ ಯಾರು ದಾರಿ ತಪ್ಪಿ ನಡೆದ್ರೆ ಅವರನ್ನು ಭಗವಂತ ಕೃಷ್ಣನೇ ಶಿಕ್ಷಿಸ್ತಿದ್ದ. ಈಗ ಕೃಷ್ಣ ಹೊರಟೋಗಿದ್ದಾನೆ ಅಂತ ಆಲೋಚನೆ ಮಾಡಿ, ಇನ್ಯಾರಿಗೂ ನಾನು ಹೆದರಬೇಕಾಗಿಲ್ಲ ಅಂತ ವಿಚಾರ ಮಾಡಿ ಇಂಥ ಅನ್ಯಾಯ ಮಾಡಿದ್ನೋ ಹೇಗೆ? ಆಗಲಿ, ಇಂಥ ಅನ್ಯಾಯ ಮಾಡಿದ್ನಲ್ಲ, ನಾನು ಇವನನ್ನು ಬಿಡೋದಿಲ್ಲ, ಇವನಿಗೊಂದು ಶಿಕ್ಷಾ ಕೊಡ್ತೇನೆ, ನನ್ನ ತಪಸ್ಸೇನು ನೋಡ್ರಿ ಅಂತ ಹೇಳಿದೆ. ಹೇಳಿ ಕೋಪದಿಂದ ಕೆಂಗಣ್ಣಾಗಿದ್ದ, ಕಣ್ಣು ಕೆಂಪಾಗಿತ್ತು. ಆ ಸಂದರ್ಭದಲ್ಲಿ ಅವನು ಶಾಪ ಕೊಡಬೇಕು ಅಂತ ಕೈಯೊಳಗೆ ದರ್ಭೆ ಪವಿತ್ರ ಧರಿಸಿದೆ. ಇವತ್ತು ನಮ್ಮ ಕೈಯಲ್ಲಿ ಏನು ಉಂಗುರ ಇತ್ಯಾದಿ ಇರೋದಿಲ್ಲ, ಇದ್ರೆ ಬೆಳ್ಳಿ ಬಂಗಾರದ ಉಂಗುರಗಳು ಇರ್ತಿರ್ತವೆ ನಮ್ಮ ಸಂಪತ್ತನ್ನು ತೋರಿಸ್ಲಿಕ್ಕೆ. ಋಷಿ ಮುನಿಗಳು ಮೊದಲಾದವ್ರ ಕೈಯಲ್ಲಿ ದರ್ಭದ ಒಂದು ಪವಿತ್ರ ಇರ್ತದೆ. ಪವಿತ್ರ ಅಂತ ಅದೊಂದು ರೀತಿ ಗಂಟದು. ಅದನ್ನ ಎಲ್ಲ ಸಂದರ್ಭದಲ್ಲೂ ಹಾಕ್ಕೊಂಡಿರ್ಬೇಕು. ಎಲ್ಲ ಸಂದರ್ಭದಲ್ಲಿಯೂ ಕೇವಲ ಶ್ರಾದ್ದ ಮಾಡುವಾಗ, ದೇವ್ರ ಪೂಜಾ ಮಾಡುವಾಗ ಆ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಎಲ್ಲ ಸಂದರ್ಭದಲ್ಲೂ ಹಾಕ್ಕೊಂಡೇ ಇರಬೇಕು ಅಂತ ನಿಯಮ ಇದೆ. ಇಲ್ಲಿ ಅಂತೂ ವಿಶೇಷ ಜಪ ತಪ ಇತ್ಯಾದಿ ಮಾಡುವಾಗಾದ್ರೂ ಹಾಕ್ಕೊಂಡಿರ್ಬೇಕು. ಆ ಜ್ಞಾನಿಗಳಿಗೆ, ಆ ಋಷಿ ಮುನಿಗಳು ಮೊದಲಾದವರಿಗೆ ಲೌಕಿಕ ಕೆಲಸ ಅಂತೂ ಏನು ಇರೋದಿಲ್ಲ. ಯಾವಾಗಲೂ ಇದ್ದದ್ದೆಲ್ಲ ಅಲೌಕಿಕ ಕೆಲಸವೇ, ಧಾರ್ಮಿಕ ಆಧ್ಯಾತ್ಮಿಕ ಕೆಲಸವೇ. ಆ ಸಂದರ್ಭದಲ್ಲಿ ಯಾವಾಗಲೂ ಇರಲೇಬೇಕು. ಅವಾಗ ಏನಾದ್ರು ಇದ್ದಿಲ್ಲ, ಆಟ ಆಡ್ಲಿಕ್ಕೆ ಹೋಗಿದ್ದಾದ್ರಿಂದ ಇದ್ದಿದ್ದಿಲ್ಲ ಅದನ್ನು ಮತ್ತೆ ಆ ದರ್ಭದ ಪವಿತ್ರ ಹಾಕೊಂಡ. ಅದರಲ್ಲಿ 2 ಎಳೆಯೋದು 3 ಎಳೆಯೋದು ಹೀಗೆಲ್ಲ ಇರ್ತಿರ್ತವೆ. ಶ್ರಾದ್ದ ಮೊದಲಾದ ಕೆಲಸಗಳು, ಪಿಂಡ ಪ್ರದಾನ ಮಾಡುವಾಗ ಬೇರೆ ಥರದ್ದು, ದೇವತಾ ಕಾರ್ಯ ಮಾಡುವಾಗ ಬೇರೆ ಥರದ್ದು, ಇದನ್ನೆಲ್ಲ ಹಾಕೋತಿರ್ತಾರೆ. ಆ ದರ್ಭದ್ದು ಹಾಕ್ಕೊಳ್ಳಿಕ್ಕೆ ಯಾವಾಗಲೂ ಕಷ್ಟ, ಕೈ ಚುಚ್ಚುತ್ತಿರ್ತದೆ. ಆಮೇಲೆ ಅದು 1 ದಿವಸಕ್ಕಿಂತ ಹೆಚ್ಚು ನಿಲ್ಲಕ್ಕಿಲ್ಲ, ಅದು ಉಚ್ಚಿ ಹೋಗ್ತದೆ, ಕಳಚಿ ಹೋಗ್ತದೆ. ಅದಕ್ಕಾಗಿ ಬಂಗಾರದ ಬೆಳ್ಳಿಯ ಪವಿತ್ರವನ್ನು ಕೆಲವರು ಹಾಕೊಳ್ಳೋರು ಇರ್ತಾರೆ. ಅಂತೂ ಕುಶ ಅಂದರೆ ದರ್ಭ, ಆ ದರ್ಭೆ ಪವಿತ್ರ ಹಾಕ್ಕೊಂಡ, ಆಚಮನ ಮಾಡಿದ. ವಜ್ರಾಯುಧಂತ ಭಯಂಕರವಾದ ಶಾಪ ಕೊಟ್ಟ. ಆ ಕುಲನಾಶಕನಾದ ರಾಜ ಇದ್ದಾನಲ್ಲ, ಅವನಿಗೆ ಇನ್ನು 7 ದಿನಗಳಲ್ಲಿ ತಕ್ಷಕ ಅನ್ನುವ ಹಾವು, ಮಹಾ ದೊಡ್ಡ ಸರ್ಪ, ಅದು ಕಚ್ಚಿ ಸುಟ್ಟು ಬೂದಿಯಾಗಿ ಹೋಗ್ಲಿ ಇವನು ಅಂತ ಅಲ್ಲೇ ತಾನು ಎಲ್ಲಿದ್ದ ಅಲ್ಲಿಂದ ಶಾಪ ಕೊಟ್ಟ. ಅದಾದ್ಮೇಲೆ ಮರಳಿ ಆಶ್ರಮಕ್ಕೆ ಬಂದ. ಅಲ್ಲಿ ನೋಡ್ತಾನೆ ತಂದೆಯ ಕೊರಳಲ್ಲಿ ಆ ಹಾವಿನ ಶವ ಜೋರಾಗಿ ಅಳ್ಳಿಕ್ಕೆ ತೊಡಗಿದೆ. ಆ ಸಂದರ್ಭದಲ್ಲಿ ಸ್ವಲ್ಪ ಹೊತ್ತಿ ಮಗ ಹತ್ತ ಮೇಲೆ ಆ ಶಮೀಕ ಋಷಿಗೆ ಕಣ್ ತೆರೆಯುವಂತಾಯ್ತು. ಸಾಮಾನ್ಯವಾಗಿ ದೊಡ್ಡ ದೊಡ್ಡ ನಗಾರಿ ಬಾರಿಸಿದ್ರು ಎಚ್ಚರ ಆಗೋದಿಲ್ಲ ಸಮಾಧಿ ಸ್ಥಿತಿಯಲ್ಲಿದ್ದವರಿಗೆ. ಯಾಕೆ ಎಚ್ಚರ ಆಯಿತು? ದಿನಗಳಗಟ್ಲೆ ತಿಂಗಳಗಟ್ಲೆ ಎಚ್ಚರ ಆಗ್ತಿರೋದಿಲ್ಲ. ಆ ಮಗ ಅಳುವ ಶಬ್ದವನ್ನು ಕೇಳಿ ಆ ಋಷಿಗೆ ಯಾಕೆ ಎಚ್ಚರ ಆಯಿತು ಅಂತ ಅಲ್ಲೊಂದು ಜಿಜ್ಞಾಸೆ ಬರ್ತದೆ. ಭಗವಂತನೇ ಎಚ್ಚರ ಮಾಡಿದ ಅಷ್ಟೆ, ಅದು ಯಾಕೆ ಅಂತ ಮುಂದೆ ಗೊತ್ತಾಗ್ತದೆ ನಮಗೆ. ವಿಧಿ ಎಚ್ಚರ ಮಾಡಿಸಿತು. ಕಣ್ ತೆರೆದು ನೋಡಿದ, ಹೆಗಲ ಮೇಲೆ ಹಾವಿತ್ತು, ಹಾವಿನ ಶವ. ಅದನ್ನು ದೂರ ಎಸೆದ. ಮಗನನ್ನು ಕೇಳಿದೆ, ಯಾಕೆ ಅಳ್ತಾ ಇದ್ದಿ? ನಿನಗೆ ಏನಾದ್ರು ತೊಂದರೆ ಮಾಡಿದ್ರೇನು ಅಂತ ಕೇಳಿದೆ. ಮಗ ಹೇಳಿದ, ನನಗೇನು ತೊಂದರೆ ಮಾಡಿಲ್ಲ, ನಿಮಗೇ ತೊಂದರೆ ಮಾಡಿದ್ದ ಒಬ್ಬ ರಾಜ. ಅವನು ಇನ್ನು 7 ದಿವಸದಲ್ಲಿ ಹಾವು ಕಚ್ಚಿ ಸತ್ತೋಗ್ಲಿ ಅಂತ ಶಾಪ ಕೊಟ್ಟಿದ್ದೇನೆ ಅಂದ. ಅದನ್ನ ಸಹಿಸಲಿಲ್ಲ ಈ ಅಪ್ಪ. ಶಾಪ ಕೊಡುವಂತ ಕೆಲಸ ಮಾಡಬಾರ್ದಿತ್ತು ನೀನು ಅಂತಂದ. ರಾಜ ಶಾಪ ಕೊಡಿಸ್ಕೊಳ್ಳಿಕ್ಕೆ ಯೋಗ್ಯ ಅಲ್ಲ ಅವನು. ತಿಳಿಯದೆ ಏನೋ ಮಾಡಿದ್ದ ಪಾಪ ಅವನು. ಅವನಿಗೆ ನೀನು ಇಂಥ ದೊಡ್ಡ ಅಪಚಾರ ಮಾಡಿದೆಯಲ್ಲ, ಸಣ್ಣ ತಪ್ಪಿಗೆ ದೊಡ್ಡ ಶಿಕ್ಷೆ ಕೊಟ್ಟಿಯಲ್ಲ, ಇದು ಮಾಡತಕ್ಕದ್ದಾಗಿರ್ಲಿಲ್ಲ, ಮಾಡಬಾರ್ದಿತ್ತು ನೀನು ಅಂದ ಮಗನಿಗೆ. ರಾಜ ಪ್ರಸಂಗ ಬಂದರೆ ಪ್ರಜೆಗಳಿಗೆ ದಂಡನೆ ಕೊಡಬೇಕು. ಪ್ರಜೆಗಳು ಏನಾದ್ರು ತಪ್ಪು ನೋಡಿದ್ರೆ ಅವ್ರಿಗೆ ದಂಡನೆ ಕೊಡೋದು ರಾಜನ ಕೆಲಸ, ಸರ್ಕಾರದ ಕೆಲಸ. ಪ್ರಜೆಗಳೇ ಕೈಯಲ್ಲಿ ದಂಡ ತಗೊಂಡು, ತಾನೇ ಕಾನೂನು ಕೈಗೆ ತಗೊಂಡು ರಾಜನ ದಂಡನೆ ಕೊಡೋದಾದ್ರೆ ಏನು ಗತಿ? ರಾಜ ಪರಾಕ್ರಮದಿಂದ ರಕ್ಷಣೆ ಮಾಡ್ತಾ ಇದ್ರೆ ಪ್ರಜೆಗಳು
ಸುಖವಾಗಿ ಬದುಕ್ತಾರೆ ಈ ಜಗತ್ತಿನಲ್ಲಿ. ಯಾರ ಭಯನೂ ಇರೋದಿಲ್ಲ. ರಾಜನೊಳಗೆ ನಿಂತು ಸ್ವಯಂ ಭಗವಂತನೇ ಜಗತ್ತನ್ನು ಕಾಪಾಡ್ತಾನೆ. ಹಾಗೆ ಭಗವಂತ ಕಾಪಾಡದೆ ಹೋಗಿದ್ರೆ ಎಲ್ಲ ಕಡೆ ಈ ಕಳ್ಳರು ದರೋಡೆಕೋರರು ಬಂದು ನಿಂತ್ಕೊಂಡು ಬಿಡ್ತಿದ್ರು, ಎಲ್ಲ ಜಗತ್ತನ್ನು ದೋಚ್ತಿದ್ರು ಅವರು. ರಾಜ್ಯ ಎಲ್ಲ ನಷ್ಟ ಆಗಿ ಹೋಗ್ತಿತ್ತು. ರಾಜ ಇಲ್ಲದೆ ಹೋದ್ರೆ ಆ ಸಮಾಜದಲ್ಲಿ, ಆ ರಾಷ್ಟ್ರದಲ್ಲಿ ಪ್ರಜೆಗಳು ಪರಸ್ಪರ ಕಲಹ ಮಾಡ್ತಾರೆ, ಕೆಟ್ಟ ಮಾತಾಡ್ತಾರೆ. ನಮ್ಮ ಸಂಪತ್ತು, ಪಶುಗಳು, ಆಳು ಕಾಳು, ಹೆಣ್ಣು ಹೊನ್ನು ಎಲ್ಲನೂ ಹೊತ್ಕೊಂಡು ಹೋಗ್ತಾರೆ. ದರೋಡೆಕೋರರೇ ಸೇರಿ ರಾಷ್ಟ್ರವನ್ನು ಸೂರೆ ಮಾಡಿಬಿಡ್ತಾರೆ. ರಾಜನಿಗೆ ಹೀಗಾದ್ರೆ ಮತ್ತಿನ ರಾಜ್ಯವನ್ನು ಕಾಪಾಡುವವರು ಯಾರು? ಮತ್ತು ರಾಷ್ಟ್ರ ನಾಶ ಆಗ್ತದಲ್ಲ, ಅದ್ರ ಪಾಪ ನನಗೆ ನಿನಗೆ ಬರಬೇಕು. ಋಷಿ ಹೀಗೆ ಆಲೋಚನೆ ಮಾಡಿದ್ರು. ಅದಷ್ಟೇ ಅಲ್ಲ, ನಮ್ಮ ಸಂತತಿಗೆ ಮುಂದೆ ಯಾವತ್ತೂ ಕೂಡ ಒಂದು ಪಾಪ ಮಾಡುವವರು ಬಹಳ ಆಲೋಚನೆ ಮಾಡಬೇಕು. ನಾವೇನಾದ್ರೂ ಪಾಪ ಮಾಡಿದರೆ ಅದರಿಂದ ಬರೀ ನಮಗೆ ತೊಂದರೆ ಅಲ್ಲ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಅವರಿಗೆಲ್ಲರಿಗೂ ತೊಂದರೆ ಆಗುತ್ತೆ. ಮುಂದೆ ಯಾವುದೋ ಒಂದು ಹಂತದಲ್ಲಿ ಯಾರೋ ಜ್ಯೋತಿಷಿಗಳು ಅದನ್ನು ಹೇಳ್ತಾರೆ, ಇಂಥದ್ದೊಂದು ಏನೋ ತಪ್ಪು ಮಾಡಿದ್ರಿ, ಆ ತಪ್ಪು ಇವತ್ತು ನಿಮಗೆ ತೊಂದರೆ ಕೊಟ್ಟಿದೆ, ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅಂತ ಜ್ಯೋತಿಷಿಗಳು ಹೇಳೋ ಪ್ರಸಂಗ ಬರ್ತದೆ. ಜಗತ್ತಿನಲ್ಲಿ ಎಲ್ಲ ಧರ್ಮ ನಷ್ಟ ಆಗಿ ಹೋಗ್ತದೆ. ಯಾರು ಏನು ಕೆಲಸ ಮಾಡಬೇಕು, ನೀನು ನಿನ್ನ ಕೆಲಸ ಮಾಡಬೇಕು, ಅವ್ರ ಕೆಲಸ ಮಾಡಬೇಕು ಅನ್ನೋ ವ್ಯವಸ್ಥೆ ಎಲ್ಲ ಭಗ್ನ ಆಗಿ ಹೋಗ್ತದೆ. ಎಲ್ಲನೂ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಅಥವಾ ಯಾರೂ ಏನೂ ಮಾಡುವುದೇ ಇಲ್ಲ. ಯಜ್ಞ, ಯಾಗ, ವರ್ಣ, ಆಶ್ರಮ, ಧರ್ಮ ಎಲ್ಲ ನಷ್ಟ ಆಗಿ ಹೋಗ್ತದೆ. ಜನರಿಗೆ ಬೇಕಾದ್ದು ಅರ್ಥ, ಕಾಮ ಎರಡೇ, ದುಡ್ಡು, ಆ ದುಡ್ಡಿನಿಂದ ಬಯಸುವ ಸಂಪತ್ತು. ಶುನಾಂ ಕಪೀನಾಮಿವ ವರ್ಣ ಸಂಕರ. ಮನುಷ್ಯ ಕೊನೆಗೆ ನಾಯಿಗಳಂತೆ, ಕೋತಿಗಳಂತೆ ಬದುಕುವ ಪ್ರಸಂಗ ಬರ್ತದೆ. ಏನೂ ನೀತಿ ನಿಯಮ ಇಲ್ಲದೇನೆ, ಧರ್ಮದ ಗೊಡವೆನೇ ಇಲ್ಲದೇನೆ ಬದುಕುವ ಪ್ರಸಂಗ ಬರ್ತದೆ. ಈ ಎಲ್ಲ ಪಾಪ ಯಾರಿಗೆ? ನಮಗೆ. ಜ್ಞಾನಿಗಳು, ಋಷಿ ಮುನಿಗಳು ಅಂತ ಅನ್ಸ್ಕೋತಿದ್ರಲ್ಲ, ಅವ್ರಿಗೆ ಜವಾಬ್ದಾರಿ ಎಷ್ಟಿರ್ತದೆ ಅಂತ ಇದನ್ನು ತಿಳಿತದೆ. ಯಾರೋ ರಾಜರು ಬಂದರು, ಅವ್ರ ಕೈಯಿಂದ ನಮಸ್ಕಾರ ಮಾಡಿಸ್ಕೊಂಡ್ರು, ಕಾಣಿಕೆ ಇಟ್ಟರು, ಪಾದಪೂಜೆ ಮಾಡಿದ್ರು, ಅಷ್ಟೇ ಕೆಲಸ ಅಲ್ಲ. ಇಡೀ ಸಾಮ್ರಾಜ್ಯದಲ್ಲಿ ಏನಾದರೂ ಕೆಡಕಾದರೆ ಅದ್ರ ಜವಾಬ್ದಾರಿ ರಾಜ. ರಾಜನಿಗೆ ಬುದ್ಧಿ ಹೇಳಬೇಕಾದವನು ಪುರೋಹಿತ ಅಥವಾ ಅವನ ಗುರು. ಅವನ ಜವಾಬ್ದಾರಿ ಅಷ್ಟಿರ್ತದೆ. ಬೇರೆ ರಾಜರು ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಅವ್ರು ಏನಾರು ಇರಲಿ. ಈ ಪರೀಕ್ಷಿತ್ ಇದ್ದಾನಲ್ಲ, ಧರ್ಮ ರಕ್ಷಕನಾದವನು, ಕೀರ್ತಿಶಾಲಿಯಾಗಿ ದೊಡ್ಡ ಭಗವದ್ಭಕ್ತ, ಅಶ್ವಮೇಧ ಯಾಗಗಳಿಂದ ಮಾಡಿದವನು, ಹಸಿದಿದ್ದ, ಬಾಯಾರಿದ್ದ, ನಮ್ಮ ಆಶ್ರಮಕ್ಕೆ ಬಂದಿದ್ದ. ನಾವು ಅವನಿಗೆ ಸತ್ಕಾರ ಮಾಡಬೇಕಾಗಿತ್ತು, ಶಾಪ ಕೊಡಬಾರ್ದಿತ್ತು. ಭಗವಂತನನ್ನ ಅವನು ಕೇಳ್ಕೊಂಡಂತ ಋಷಿ, ನನ್ನ ಮಗ ನಿನ್ನ ಭಕ್ತನಾದ ಪರೀಕ್ಷಿತನ ಬಗ್ಗೆ ಇಂತಹ ಅನ್ಯಾಯ ಮಾಡಿದ್ದಾನೆ, ನೀನೇ ಕ್ಷಮಿಸ್ಬೇಕು, ಅವನು ಸರ್ವಾಂತರ್ಯಾಮಿ, ನೀನು ಕ್ಷಮಿಸ್ಬೇಕು. ಯಾವತ್ತೂ ಭಗವಂತನ ಭಕ್ತರ ಬಗ್ಗೆ ನಾವು ಇಂಥ ಅಪಚಾರ ಮಾಡಬಾರದು. ಆಕಸ್ಮಿಕವಾಗಿ ಭಗವಂತನ ಭಕ್ತರು ನಮಗೇನೋ ತೊಂದರೆ ಕೊಡ್ತಾರೆ, ಅವರು ಮನುಷ್ಯರೇ, ಏನಾದ್ರು ತಪ್ಪು ಮಾಡಿರ್ತಾರೆ. ಆದರೆ ಭಕ್ತರಾದವರು ಅದಕ್ಕೆ ಪ್ರತಿಕ್ರಿಯೆ ಮಾಡಬಾರ್ದು, ಮಾಡೋದಿಲ್ಲ. ಅವರು ಮಾಡ್ಲಿಕ್ಕೆ ಶಕ್ತಿ ಇದ್ರೂ ಅದನ್ನು ಮಾಡಬಾರ್ದು. ಭಕ್ತರು ಯಾರೇ ಮಾಡಲಿ ಅಥವಾ ಸಾಮಾನ್ಯರೇ ಮಾಡಲಿ, ಜನಸಾಮಾನ್ಯರು ಏನೋ ಮಾಡಿದ್ರು ಅಂತ ಹೇಳಿ ಭಗವಂತನ ಭಕ್ತರು ಸಿಟ್ಟಾಗಿ ಇಂಥದನ್ನೆಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ, ಮಾಡಬಾರ್ದಿತ್ತು. ಋಷಿಯ ಗುಣ ಎಂಥದ್ದು ಅಂದರೆ, ಮಗ ಮಾಡಿದ ತಪ್ಪಿಗೆ ತಂದೆ ಪಶ್ಚಾತ್ತಾಪಪಟ್ಟ ಹೊರತು ತನಗೆ ರಾಜ ಇಂಥ ಅಪಚಾರ ಮಾಡಿದ್ನಲ್ಲ ಅಂತ ಅವನು ಆಲೋಚನೆ ಮಾಡಲಿಲ್ಲ, ತನಗೆ ಅವಮಾನ ಆಯಿತು ಅಂತ ಆಲೋಚನೆ ಮಾಡಲಿಲ್ಲ. ಸಾಧವ ಪ್ರಾಯಶೋ ಲೋಕೆ ಪರೇ ದ್ವಂದ್ವೇಷು ಯೋಜಿತಾ ನ ವ್ಯಥಂತಿ ನ ಹೃಷ್ಯಂತಿ ಯಥ ಆತ್ಮ ಗುಣಾಶ್ರಯ. ಸಜ್ಜನರ ಸ್ವಭಾವನೆ ಇಂಥದ್ದು. ಸಮಾಜದಲ್ಲಿ ನಾವಿದ್ದೀವಿ ಅಂದಮೇಲೆ ಯಾರು ಕೆಲವರು ಸನ್ಮಾನ ಮಾಡ್ತಾರೆ, ಇನ್ನು ಕೆಲವರು ಯಾರು ಅವಮಾನ ಮಾಡ್ತಾರೆ. ಸನ್ಮಾನ ಮಾಡಿದಾಗ ಈ ಜ್ಞಾನಿಗಳು ಅವ್ರು ಉಬ್ಬುವುದೂ ಇಲ್ಲ, ಹಿಗ್ಗುವುದೂ ಇಲ್ಲ. ಯಾರು ಅಪಮಾನ ಮಾಡಿದರೆ ಕುಗ್ಗೋದೂ ಇಲ್ಲ. ಮಾನ ಅಪಮಾನ ಎಲ್ಲ ನಮ್ಮ ಗುಣಗಳಿಂದ ಬರ್ತದೆ. ನಾವೇನೋ ಪ್ರಾರಬ್ಧ ಕರ್ಮ ಮಾಡಿದ್ವಿ, ಅದಕ್ಕನುಸಾರವಾಗಿ ನಮ್ಮ ಪ್ರಾರಬ್ಧ ಕರ್ಮ ಸರಿ ಇತ್ತು, ನಮಗೆ ಸನ್ಮಾನ ಮಾಡಿದರು. ನಮ್ಮ ಪ್ರಾರಬ್ಧ ಕರ್ಮವೇ ಸರಿ ಇರಲಿಲ್ಲ, ನಮಗೆ ಯಾರೋ ಅವಮಾನ ಮಾಡಿದರು. ಇದರಲ್ಲಿ ನಾವು ಮಾಡೋದೇನಿದೆ?
ನಮ್ಮ ಕರ್ಮಗಳಿಂದ ನಮಗೆಲ್ಲವೂ ಬರೋದು, ಹೊರತು ಇನ್ನೊಬ್ರು ಯಾರು ಅದನ್ನು ಮಾಡುವುದಲ್ಲ ಅಂತ ಗೊತ್ತಿರ್ತದೆ ಅವ್ರಿಗೆ. ಸಂಸ್ಕೃತದ ಒಂದು ಮಾತು ನನಗೆ ಮೇಲಿನ ಮೇಲೆ ನೆನಪಿಗೆ ಬರ್ತಿರ್ತದೆ. ಸಮ್ಮಾನಾತ್ ಬ್ರಾಹ್ಮಣೋ ನಿತ್ಯಂ ಉದ್ವಿಜೇತ ವಿಷಾದಿವ ಆಕಾಂಕ್ಷೇದ ಅವಮಾನಸ್ಯ ಅಮೃತಸ್ಯೇವ ಸರ್ವದ ಅಂತ. ಜ್ಞಾನಿ ಆದವನು ಹೇಗಿರಬೇಕು, ಅವನ ಸ್ವಭಾವ ಹೇಗಿರಬೇಕು ಅಂದರೆ, ಅವನ ಪ್ರವೃತ್ತಿ ಹೇಗಿರ್ಬೇಕಂದ್ರೆ, ಇವತ್ತು ಯಾರು ಬಂದು ನಿಮಗೊಂದು ಸನ್ಮಾನ ಮಾಡೋರಿದ್ದೀವಿ ಬನ್ನಿರಿ ಅಂತ ಕರೆದ್ರೆ ನೀನು ಹೆದರ್ಬೇಕಂತ. ನನಗೆ ಸನ್ಮಾನ ಮಾಡ್ತಾರಲ್ಲ ಅಂತ ಭಾರಿ ಸಂತೋಷಪಟ್ಟು ನನಗೆ ಸನ್ಮಾನ ಮಾಡೋರಿದ್ದಾರೆ ಬರ್ರಿ ನೀವೆಲ್ಲ ಅಂತ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಹೋಗೋದಲ್ಲ. ಸನ್ಮಾನ ಮಾಡ್ತಾರೆ ಅಂದರೆ ಅದಕ್ಕೆ ಒಪ್ಪಲೇಬಾರ್ದು. ಯಾರು ಸಂಘ ಸಂಸ್ಥೆಗಳಲ್ಲಿ ವೇದಿಕೆ ಮೇಲೆ ನಿಲ್ಲಿಸಿ ಸನ್ಮಾನ ಮಾಡ್ತಾರೆ ಅಂದರೆ ಅದಕ್ಕೂ ಒಪ್ಪಬಾರ್ದು. ಅದು ಅಲ್ಲಿ ಮಾತ್ರ ಅರ್ಥ ಅಲ್ಲ. ನೀವು ನಮಗೆ ಭೇಟಿ ಆದ್ರಿ, ನೀವು ನಮಗೆ ಭೇಟಿ ಆದ್ರಿ, ನೀವು ನಮಗೇನೋ ನಮಸ್ಕಾರ ಮಾಡ್ತೀನಿ ಅಂತ ಬಂದರೆ, ಸನ್ಮಾನ ಮಾಡ್ತೀನಿ, ಗೌರವ ಕೊಡ್ತೀನಿ ಅಂತ ಬಂದರೆ, ವೇದಿಕೆ ಮೇಲೆಲ್ಲ ಜಗತ್ತಿನಲ್ಲೇ, ಇದಕ್ಕೆ ನಾವು ಯಾವತ್ತೂ ಆಸೆ ಪಡಬಾರ್ದು, ನಿರೀಕ್ಷೆ ಮಾಡಬಾರ್ದು. ಇವ್ರು ನಂಗೆ ನಮಸ್ಕಾರ ಮಾಡಲಿಲ್ಲ, ಅವ್ರು ನಮಸ್ಕಾರ ಮಾಡಲಿಲ್ಲ, ಅವ್ರು ನನ್ನ ಹೊಗಳಿಲ್ಲ, ಇಷ್ಟು ದೊಡ್ಡ ಸ್ಥಾನದಲ್ಲಿದ್ದೇನೆ, ನನ್ನ ಯೋಗ್ಯತೆಗೆ ತಕ್ಕಂತೆ ಅವ್ರು ನಡ್ಕೋಬಾರ್ದ ಅಂತ ಯಾವತ್ತೂ ಆಲೋಚನೆ ಮಾಡಬಾರ್ದು. ಅದು ಮಾಡಿದರೆ ಅವ್ರು ಹೇಗೆ ಆಲೋಚನೆ ಮಾಡ್ತಾರೆ ಅಂದರೆ, ಉದ್ವಿಜೇತೆ ವಿಷಾದಿವ. ಇವತ್ತು ಯಾರು ಬಂದು ಸನ್ಮಾನ ಮಾಡ್ತಾರೆ ಅಂದರೆ ಆ ಸನ್ಮಾನಕ್ಕೆ ಹೆದರ್ಬೇಕು. ಹೇಗೆಂದರೆ ವಿಷ ನೋಡಿದರೆ ಹೆದರ್ತೀವಲ್ಲ, ಬರ್ರಿ ನಮ್ಮ ಮನೆಗೆ ಬರ್ರಿ, ಒಂದು ಕಪ್ ವಿಷ ಕೊಡ್ತೀವಿ ನಿಮಗೆ ಅಂತ ಕರೆದ್ರೆ ನೀವು ಬೇಡ, ನಿಮ್ಮ ಮನೆಯೂ ಬೇಡ, ನಿಮ್ಮ ವಿಷವೂ ಬೇಡ ಅಂತ ದೂರ ಇರ್ತಾರೆ. ಆ ಥರ ಸನ್ಮಾನದಿಂದ ದೂರ ಇರಬೇಕು. ಮಹಾಭಾರತ ಹೇಳ್ತದೆ ಹೇಗೆಂದರೆ, ನಿಸ್ತುತಿ ನಿರ್ನಮಸ್ಕಾರ ಅಂತ. ಸ್ತುತಿಯನ್ನು ಅಪೇಕ್ಷೆ ಪಡಬಾರ್ದು, ಹೊಗಳ್ತಾರೆ ಅಂದ್ರೆ ಅಲ್ಲಿಂದ ಓಡಿ ಹೋಗ್ಬೇಕು. ನಿರ್ನಮಸ್ಕಾರ, ಇನ್ನೊಬ್ರು ನಮಸ್ಕಾರ ಮಾಡ್ತಾರೆ ಅಂದರೆ ಬೇಡ, ನಮಸ್ಕಾರ ಮಾಡಬೇಡಿ ಅನ್ಬೇಕು, ನಾವೇ ನಮಸ್ಕಾರ ಮಾಡಬೇಕು. ವಿಸೃಜ್ಯ ಸ್ವಯಂ ಆತ್ಮಸ್ಥಾಂ ದೃಶ್ಯ ವ್ರೀಡಾಂಚ ದೈಹಿಕೀಂ ಪ್ರಣಮೇದ್ ದಂಡವದ್ ಭೂಮೌ ಆಶ್ವಚಂಡಾಲ ಗೋಖರಂ. ಇದನ್ನ ಎಲ್ಲರೂ ಕೇಳಬೇಕು. ಈ ಮಾತು ಹಿಂದೆ ಅನೇಕ ಸರಿ ಹೇಳಿದ್ದೇ ಇದೆ, ಹೊಸದೇನಲ್ಲ. ನಮಗೆ ಸಾಮಾನ್ಯವಾಗಿ ನಮ್ಮಂಥವರಿಗೆ ಬೇರೆಯವ್ರಿಗೆ ಹೇಳೋದಕ್ಕಿಂತ ನನಗೆ ನಾನೇ ಹೇಳ್ಕೊತೇನೆ. ಇನ್ನೊಬ್ಬರಿಗೆ ನಮಸ್ಕಾರ ಮಾಡಬೇಕು ಅಂದರೆ ಸ್ವಲ್ಪ ವಿಚಾರ ಮಾಡ್ತೇವೆ, ಅವ್ರಿಗೆ ನಮಸ್ಕಾರ ಮಾಡಬೇಕೋ ಬೇಡೋ ಅಂತ. ದಾರಿಯಲ್ಲಿ ಸಿಕ್ಕಾಗಿ ಈ ಥರ ಕೈ ಮುಗಿದು ನಮಸ್ಕಾರ ಮಾಡೋದು ವಿಷಯ ಬೇರೆ. ನೆಲ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತಂದರೆ, ಹಣೆ ಮಣದು ಮೊಣಕಾಲು ತಗ್ಗಿಸಿ ನಮಸ್ಕಾರ ಮಾಡಬೇಕು ಅಂದರೆ ಯಾರಿಗೆ ಮಾಡಬೇಕು ಯಾರಿಗೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ನಮ್ದೊಂದು ಆಲೋಚನೆ ಇರ್ತದೆ. ಸಿಕ್ಕವ್ರಿಗೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಮನುಷ್ಯನಿಗೆ ತಾನಿರುವ ಸ್ಥಾನ, ತನ್ನ ವಂಶ, ತನ್ನ ಜಾತಿ. ಭಾಗವತ ಹೇಳ್ತದೆ, ವಿಸೃಜ್ಯ ಸ್ವಯಂ ಆತ್ಮಸ್ಥಾಂ ದೃಶ್ಯ ವ್ರೀಡಾಂ. ನಿನಗೊಂದು ನಾಚಿಕೆ, ಹಮ್ಮು, ಬಿಮ್ಮು ಇವೆಲ್ಲ ವಿಸರ್ಜ್ಯ, ಅವನು ಕಿತ್ತಾಕದನು, ಬಿಸಾಕದನು. ಏನು ಮಾಡು ಅಂದರೆ, ಆಶ್ವಚಂಡಾಲ ಗೋಖರಂ. ನಿನ್ನ ಎದುರಿಗಿರುವ ವ್ಯಕ್ತಿ, ನಿನಗೆ ಭೇಟಿಯಾದ ವ್ಯಕ್ತಿ, ಅವನು ಬ್ರಾಹ್ಮಣನೋ, ಸ್ವಾಮಿಯೋ, ಪಂಡಿತನೋ, ಯಾವುದೋ ಮಠದ ಸ್ವಾಮಿಯೋ, ಗುರುವೋ ವಿಚಾರ ಮಾಡಬೇಡ. ಯಾವ ಜಾತಿಗೆ ಸಂಬಂಧಪಟ್ಟವನು, ಯಾವ ವರ್ಗಕ್ಕೆ ಸಂಬಂಧಪಟ್ಟವನು, ಸ್ತ್ರೀಯೋ ಪುರುಷನೋ ಅಂತ ವಿಚಾರ ಮಾಡಬೇಡ. ಸಮಾಜದಲ್ಲಿ ನಿನ್ನ ದೃಷ್ಟಿಯಲ್ಲಿ ಅತ್ಯಂತ ನೀಚ ಜಾತಿ ಅಂತ ಯಾವುದಿದೆ, ನಿನ್ನ ದೃಷ್ಟಿ ಅಂತ ಯಾಕೆ ಹೇಳಿದೆ ಅಂದರೆ, ಭಗವಂತನ ದೃಷ್ಟಿಯಲ್ಲಿ ನೀಚ ಜಾತಿ ಅನ್ನೋದು ಯಾವುದೂ ಇಲ್ಲ. ನಾವು ಯಾವುದನ್ನು ತಿಳ್ಕೊಂಡಿರ್ತೇವೆ. ಕೆಲವರು ಆ ಥರ ಇರ್ತಾರೋ, ಅದು ವಿಷಯ ಬೇರೆ. ಅದು ಏನೇ ಇರಲಿ, ಹೇಗೇ ಇರಲಿ, ಅಂಥ ಜಾತಿಯ ವ್ಯಕ್ತಿಗೂ ಆಶ್ವಚಂಡಾಲ ಗೋಖರಂ. ನಾಯಿ ಸಿಕ್ಕರೆ ನಾಯಿಗೂ ನಮಸ್ಕಾರ ಮಾಡು, ಬರೀ ಆಕಳಿಗಲ್ಲ. ಚಂಡಾಲದ ನಾಯಿ ಮಾಂಸ ತಿನ್ನುವಂಥ ಮಂದಿ ಸಿಕ್ಕರು ಅವ್ರಿಗೂ ನಮಸ್ಕಾರ ಮಾಡು. ಹೇಗೆ ಅಂದರೆ, ಸುಮ್ಮನೆ ಹೀಗೆ ನಮಸ್ಕಾರ ಅಲ್ಲ, ದೇಶಾವರಿ ನಮಸ್ಕಾರ ಅಲ್ಲ, ಪ್ರಣಮೇ ದಂಡವತ್, ಸಾಷ್ಟಾಂಗ ನಮಸ್ಕಾರ ಅಂತಾರೆ. ಒಂದು ಕೋಲು ಹಿಂಗೆ ನಿಂತಿರ್ತದಲ್ಲ, ಬಿದ್ದರೆ ಹೆಂಗೆ ಬೀಳ್ತದ, ಉದ್ದಕ್ಕೆ ಬೀಳ್ತದ. ಕೋಲಿಗೆ ಬೆನ್ನು ಅಂತಿರೋದಿಲ್ಲ, ಬಿದ್ದರೆ ಉದ್ದಕ್ಕೆ ಬೀಳ್ತದೆ, ನಿಂತರೆ ಉದ್ದಕ್ಕೆ ನಿಂತಿರ್ತದೆ. ನಮಗೆ ಬೆನ್ನು, ಕೈ, ಕಾಲು ಎಲ್ಲ ಇರೋದು. ಕೆಲವ್ರಿಗೆ ಇಷ್ಟೇ ನಮಸ್ಕಾರ ಮಾಡ್ತೀವಿ, ಕೆಲವ್ರಿಗೆ ಸ್ವಲ್ಪ ಬಗ್ಗುತ್ತೀವಿ, ಕೆಲವ್ರಿಗೆ ಪೂರ್ತಿ ಬಗ್ಗುತ್ತೀವಿ. ಇಂಥ ಎಲ್ಲ ನಾಟಕಗಳಿರೋದು ನಮ್ಮಲ್ಲೇ, ಕೋಲಿಗಿಲ್ಲ ಅವೆಲ್ಲ. ಹೀಗೆ ನಮಸ್ಕಾರ ಮಾಡುವಂತ ಶಾಸ್ತ್ರ ಹೇಳಿದೆ. ಇದನ್ನು ಕಲ್ತ್ಕೋಬೇಕು. ಇನ್ನೊಬ್ಬರಿಂದ ನಮಸ್ಕಾರ ನಾವು ನಿರೀಕ್ಷೆ ಮಾಡಬಾರ್ದು, ಅವ್ರಿಗೆ ನಮಸ್ಕಾರ ಮಾಡಬೇಕು. ಆಕಾಂಕ್ಷೆಯ ಅವಮಾನಸ್ಯ, ನನಗೆ ಯಾರು ಸನ್ಮಾನ ಮಾಡೋದು ಬೇಡ, ಸನ್ಮಾನ ಮಾಡಿದ್ರೆ ದೂರ ಇರಲಿ, ಅವಮಾನ ಮಾಡಿದರೆ ಮಾಡಲೇಬೇಕಾದ್ರೆ ಅಂತ ಆಲೋಚನೆ ಮಾಡಬೇಕು. ಹೇಗೆ ಅಂದರೆ, ಅಮೃತಸ್ಯ, ನನಗೆ ಯಾರ್ಯಾರು ಅವಮಾನ ಮಾಡಿದರೆ ಅದೊಂದು ಬಟ್ಲು ಅಮೃತ ಕೊಟ್ಟಂತೆ.
ಮಾಡಲಿ ಅದರಿಂದ ಒಳ್ಳೇದಾಗ್ತದೆ. ನಿಂದಕರು ಇರಬೇಕು, ನಮ್ಮನ್ನು ಬೈಯೋರು ಇರಬೇಕು ಅಂತ ದಾಸರ ಅದಕ್ಕೆ ಹೇಳಿತ್ತು. ಯಾರು ಬೈತಾ ಇದ್ರೆ ನಮ್ಮ ಮನಸ್ಸು ಸ್ವಚ್ಛ ಆಗ್ತದೆ. ಬೈಯೋರು ಬೈಲಿ, ಇದು ಜ್ಞಾನಿಗಳ ಸ್ವಭಾವ. ಸರಿ, ಈ ಕಡೆ ರಾಜ ಪರೀಕ್ಷಿತ ತಾನು ಮಾಡಿದ್ದು ತಪ್ಪು ಅಂತ ಪಶ್ಚಾತ್ತಾಪಟ್ಟ. 19ನೇ ಅಧ್ಯಾಯ ಹಾಗೆ ಹೇಳ್ತದೆ. ಯಾರಿಗೂ ಮಾಡಬಾರ್ದು ಇಂಥ ಕೆಲಸ. ನಾನು ನಿಗೂಢವಾದ ತಪಶಕ್ತಿ ಅವ್ರೊಳಗೆ ಏನಿರ್ತದೋ ಗೊತ್ತಿಲ್ಲ, ಅಂಥವ್ರಿಗೆ ಹೀಗೆ ಮಾಡಿಬಿಟ್ನಲ್ಲ, ಅಸಭ್ಯತನದಿಂದ ವರ್ತಿಸಿದ್ನಲ್ಲ, ಮಹಾ ಅಪಚಾರ ಮಾಡಿದ್ನಲ್ಲ, ಒಬ್ಬ ಜ್ಞಾನಿಗೆ ಭಗವದ್ಭಕ್ತನಿಗೆ ಹೀಗೆ ಮಾಡಿದ್ನಲ್ಲ ನಾನು, ಇದರಿಂದ ಒಳಗಿರುವ ಭಗವಂತನಿಗೆ ನಾನು ಅಪಚಾರ ಮಾಡಿದಂತಾಯ್ತು. ನನಗಿದ್ಕೊಂಡು ಸರಿಯಾದ ಶಿಕ್ಷೆ ಆಗ್ತದೆ, ಆಗಲಿ, ಶಿಕ್ಷೆ ಆಗುವುದಾದ್ರೆ ಆಗಲಿ. ನನಗೆ ಶಿಕ್ಷೆ ಆಗಬಾರ್ದು ಅಂತ ಆಲೋಚನೆ ಮಾಡ್ತಿರ್ತೀವಿ ನಾವು. ಏನ್ರಿ ತಪ್ಪು ಯಾರೂ ಮಾಡ್ತಾರೆ, ನಾವೇ ಯಾರು ಮಾಡದೇ ತಪ್ಪು ಮಾಡಿದ್ದೇವೆ, ನಮ್ಮನ್ನು ನಾವು ಸಮರ್ಥನೆ ಮಾಡ್ಕೋತೀವಿ. ನಮ್ಮ ಸುತ್ತಮುತ್ತಲವ್ರು ಅಂಥವ್ರು ಇರ್ತಾರೆ. ರಾಜಕಾರಣಿಗಳಿಗಂತೂ ಅವ್ರಂತೂ ಭಾಳ ಮಂದಿ ಇದ್ದೇ ಇರ್ತಾರೆ. ಅಧಿಕಾರಿಗಳಿಗೆ ಏನು ತಪ್ಪು ಮಾಡಿದಿರಿ ಪಾಪ, ನೀವು ಅಲ್ಲಿ ಆಶ್ರಮಕ್ಕೆ ಹೋಗಿದ್ರಿ, ಒಂದು ಸ್ವಲ್ಪ ನೀರು ಕೊಡಬಾರ್ದೇ, ನಿಮಗೆ ಆಹಾರ ಕೊಡಬಾರ್ದೇ, ನಿಮ್ದೇನು ತಪ್ಪು ಅಂತ ನಾವು ಅನ್ಕೋತಿರ್ತೀವಿ. ನಮ್ಗೆ ಯಾರು ಹೇಳುವವರು ಇರ್ತಾರೆ. ಬೇಡ, ನನಗೆ ಶಿಕ್ಷೆ ಆಗಲಿ, ಇಂದು ಮುಂದೆ ಎಂತೂ ಇಂಥ ಪಾಪ ಮಾಡುವಂತ ಆಗಬಾರ್ದು. ಇವತ್ತು ನನ್ನ ರಾಜ್ಯ, ನನ್ನ ಸೈನ್ಯ, ನನ್ನ ಖಜಾನೆ, ಆ ಎಲ್ಲ ಜ್ಞಾನಿಯಾದ ಆ ಋಷಿಯ ಕೋಪದ ಬೆಂಕಿಗೆ ಸುಟ್ಟು ಬೂದಿಯಾಗಿ ಹೋಗಲಿ, ಅದೇ ನನಗೆ ಪ್ರಾಯಶ್ಚಿತ್ತ. ಇನ್ನೂ ಹೆಚ್ಚಿಂದೇ ಶಿಕ್ಷೆ ಆಗುವುದಿದ್ರೆ ಏನಾಗ್ತದೋ ಆಗಲಿ. ಇನ್ನು ಮುಂದೆ ನಾನೆಂದು ಇಂಥ ಕೆಟ್ಟ ಆಲೋಚನೆಯನ್ನು ಜ್ಞಾನಿಗಳ ಬಗ್ಗೆ, ದೇವತೆಗಳ ಬಗ್ಗೆ, ಗೋವುಗಳ ಬಗ್ಗೆ, ಗೋವು ಅಂದ್ರೆ ಆಕಳು ಅಂತ ಒಂದು ಅರ್ಥ, ಇನ್ನೊಂದು ಗೋವು ಅಂದರೆ ಶಾಸ್ತ್ರಗಳು ಅಂತ ಅರ್ಥ, ಪುರಾಣಗಳು, ವೇದಗಳು, ಇವ ಬಗ್ಗೆ, ಅದ್ರ ಬಗ್ಗೆ ಯಾವತ್ತೂ ಕೆಟ್ಟ ಮಾತನ್ನು ನಾನು ಆಡುವಂತಾಗಬಾರ್ದು. ಹೀಗೆ ಆಲೋಚನೆ ಮಾಡ್ತಾ ಕೂತಿದ್ದ. ಆಗ ಯಾರೋ ಒಬ್ರು ಬಂದು ಹೇಳಿದರು, ಆಶ್ರಮಕ್ಕೆ ಹೋಗಿ ಅಲ್ಲ ಅಂತ ಒಂದು ತಪ್ಪು ಮಾಡಿದ್ರಲ್ಲ ನೀವು, ನಿಮಗೆ ಆ ಋಷಿಯ ಮಗ ಶಾಪ ಕೊಟ್ಟಿದ್ದಾನೆ ಅಂತ ವೃತ್ತ ಅಂತ ಹೇಳಿದರು. ಅದು ಒಳ್ಳೇದೇ ಆಯ್ತಂದ. ಸಾಧುಮೇನೆ ನಚರೇಣ ತಕ್ಷಕಾತ್, ಒಳ್ಳೆ ಕೆಲಸ. ತಕ್ಷಕ ನಾನು ಕಚ್ಚಿ ನಾನು ಕೊಂದು ಹಾಕ್ಲಿ. ರಾಜ್ಯದ ಭೋಗದಲ್ಲಿ ಆಸಕ್ತನಾಗಿದ್ದೆ, ಇನ್ನೂ ನಿವೃತ್ತಿ ಪಡ್ಕೊಂಡಿಲ್ಲ, ರಿಟೈರ್ಮೆಂಟ್ ಪಡ್ಕೊಂಡಿಲ್ಲ. ರಿಟೈರ್ಮೆಂಟ್ ತಾನೇ ಬರ್ತದಲ್ಲ, ಬರಲಿ. ಈ ಜಗತ್ತಿನ ಭೋಗಗಳು ಯಾವುದು ನನಗೆ ಬೇಕಾಗಿಲ್ಲ. ಸ್ವರ್ಗಲೋಕದಲ್ಲಿ ಭೋಗ ಸಿಕ್ತಂದ್ರೆ ಅದನ್ನಾರು ತಗೊಂಡು ಏನು ಮಾಡಲಿ. ಭಗವಂತನ ಪಾದ ಸೇವಾನೇ ಒಂದು ಪರಮ ಪುರುಷಾರ್ಥ ಅಂತ ತಿಳಿದು ನಾನು ಆಲೋಚನೆ ಮಾಡ್ತೇನೆ ಅಂತ ಹೊರಟ. ಗಂಗಾ ನದಿಯ ಪ್ರವಾಹದ ನಡುವೆ ಒಂದು ಅರಮನೆ ಇತ್ತು, ಅವನದೊಂದು ಅರಮನೆ ಇತ್ತು. ಆ ಅರಮನೆಯಲ್ಲಿ ಉಪವಾಸ ಪ್ರಾರಂಭ ಮಾಡಿದ್ರು. ಅದು ಹೇಗೆಂದ್ರೆ ಮರಣ ಪರ್ಯಂತ ಉಪವಾಸ ಅಂತ ಅದಕ್ಕೆ ಹೇಳ್ತಾರೆ. ಇಲ್ಲಿ ಒಂದು ಗಮನಿಸಬೇಕು, ಅವನಿಗೆ ತಾನು ಮಾಡಿದ್ದು ತಪ್ಪು ಅಂತ ಅನಿಸಿತ್ತು, ಆದರೆ ಹಾಗೆ ಪಶ್ಚಾತ್ತಾಪನೂ ಆಗಿತ್ತು. ಆದರೆ ಬದುಕುವ ಆಸೆ ಅಷ್ಟು ಸುಲಭ ಅಲ್ಲ. ನೋಡೋಣ, ಹಾವಿನಿಂದ ಕಚ್ಚಿಸಿಕೊಳ್ಳುವ ಒಂದು ಸಾಧ್ಯತೆ ಏನಿದೆಯಲ್ಲ, ತಪ್ಪಿಸೋಣ ಅಂತ ಸ್ವಲ್ಪ ಆಲೋಚನೆ ಮಾಡಿದ್ದು. ಮಹಾಭಾರತ ಅದನ್ನು ಹೇಳ್ತದೆ, ಭಾಗವತ ಹೇಳಿಲ್ಲ, ಮಹಾಭಾರತ ಹೇಳ್ತದೆ. ಗಂಗಾ ನದಿಯ ನಡುವೆ, ನೀರು ನಡುವೆ, ಪೂರಾ ನಟ್ಟು ನಡುವೆ ಅಲ್ಲ, ಸ್ವಲ್ಪ ತೀರದಲ್ಲಿ ಒಂದೇ ಸ್ತಂಭದ ಒಂದು ಅರಮನೆ. ಅದನ್ನ ಮೊದಲೇ ಯಾವಾಗಲೂ ಕಟ್ಟಿದ್ದಿರಬೇಕು, ಅಥವಾ ಆವಾಗಲೇ ಒಂದು ಕೂಡಲೇ ಕಟ್ಟುವುದೇನು ದೊಡ್ಡದಲ್ಲ. ಆವತ್ತಿನ ಕಾಲ ತಂತ್ರಜ್ಞಾನವೂ ಆಗಿತ್ತು. ಎಲ್ಲ ಸ್ಪೇರ್ ಪಾರ್ಟ್ಸ್ ಅನ್ನು ತಂದು ಒಂದೇ ಕ್ಷಣದಲ್ಲಿ ಅಂತ ಒಂದು ಮನೆ ತಯಾರು ಮಾಡೋದು ಏನು ಕಷ್ಟ ಅಲ್ಲ. ಅಲ್ಲಿ ಸುತ್ತಲೂ ಸೈನಿಕರ ಕಾವಲು, ಯಾವ ಹಾವು ದುಷ್ಟದು ಯಾರು ಒಳಗೆ ಬರದಂತೆ, ಮತ್ತೆ ವೈದ್ಯರು, ಇಂಥವ್ರನ್ನೆಲ್ಲ ಇಟ್ಕೊಂಡು ಅಲ್ಲಿ ತಯಾರಾಗಿ ಕೂತಿದ್ದ, ಯಾವುದು ಬರಬಾರ್ದಂತ. ಇದನ್ನು ನಾವು ಗಮನಿಸ್ಬೇಕು. ಒಂದು ಕಡೆ ಪಾಪ ಮಾಡಿದ್ದೀನಿ, ಪ್ರಾಯಶ್ಚಿತ್ತ ಆಗಲಿ ಅಂತ ಆಲೋಚನೆ. ಇನ್ನೊಂದು ಕಡೆ ಬದುಕು, ದೇಹ, ಪಂಚಮಹಾಭೂತಗಳಿಂದ ಹುಟ್ಟಿದ ದೇಹ, ಉಪ್ಪು ಖಾರದಿಂದ ದೇಹ, ಅದರಿಂದ ತಳಮಳೆ ಇರ್ತದೆ. ಈ ಕಥೆಯನ್ನು ಕೇಳುವವರು ಸ್ವಲ್ಪ ಅದನ್ನ ಆಲೋಚನೆಯಿಂದ ಕೇಳಬೇಕು. ನಾನು ಈ ಥರ ಹೇಳಿದೆ, ಅವನಿಗೊಂದು ದ್ವಂದ್ವ ಇತ್ತು.
ಪ್ರಾಯಶ್ಚಿತ್ತ ಆಗಲಿ ಅಂತ ಒಂದು ಆಲೋಚನೆಯೂ ಇತ್ತು. ಬದುಕಬೇಕು, ಸಾಧ್ಯ ತಪ್ಪಿಸೋಣ, ನೋಡೋಣ. ಜ್ಯೋತಿಷಿಗಳು ಹೇಳ್ತಾರೆ, ಜ್ಯೋತಿಷಿಗಳು ಹೇಳಿದ್ದೆಲ್ಲ ಸರಿ ಆಗ್ತದೇನು, ಶಾಪ ಕೊಟ್ಟದ್ದೆಲ್ಲ ಸರಿ ಆಗ್ತದೇನು ಅಂತ ಆಲೋಚನೆಯೂ ಇತ್ತು ಅಂತ ನಾ ಹೇಳಿದೆ. ಇನ್ನು ಕೆಲವರು ಅದನ್ನೇನು ಹೇಳ್ತಾರೆ ಅಂದರೆ, ಈ ಹಾವು ಕಚ್ಚಿ ಮರಣ ಬರುವುದು ಮತ್ತು ಅಪಘಾತ ಆಗುವುದು ಇದೆಲ್ಲ ದುರ್ಮರಣ. ಆ ದುರ್ಮರಣ ಯೋಗ್ಯ ಅಲ್ಲ ನನಗೆ, ರಾಜನಿಗೆ ಅಂತ ಅದನ್ನು ತಪ್ಪಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದ ಅಂತ ಹೀಗೆ ಬೇರೆ ಬೇರೆ ಥರದ ವ್ಯಾಖ್ಯಾನ ಮಾಡ್ತಾರೆ. ಅಂತೂ ಮಹಾಭಾರತದಲ್ಲಿ ಒಂಥರ, ಭಾಗವತದಲ್ಲಿ ಒಂಥರ ಕಥಾ ಇರೋದು ಹೌದು. ಭಗವಂತನ ಪಾದಕ್ಕೆ ತುಳಸಿ ದಳ ಅರ್ಪಣೆ ಮಾಡಿರ್ತಾರೆ. ಗಂಗಾ ನದಿಯ ಪ್ರವಾಹದಲ್ಲಿ ಆ ಭಗವಂತನ ಪಾದಕ್ಕೆ ಅಲಂಕಾರ ಮಾಡಿದ ತುಳಸಿ ದಳಗಳೆಲ್ಲ ಹರಿದು ಬರ್ತಿರ್ತವೆ. ಭಗವಂತನ ಪಾದ ಧೂಳಿಯೂ ಹರಿದು ಬರ್ತಿರ್ತದೆ. ಆ ಗಂಗಾ ಪ್ರವಾಹ ಎಲ್ಲ ಥರದ ಪಾಪಗಳನ್ನು ಪರಿಹಾರ ಮಾಡ್ತದೆ. ಅದಕ್ಕಾಗಿ ಅನೇಕ ಜನ ಸಾಯುವಿನ ಅಂಚಿನಲ್ಲಿದ್ದವ್ರು ಗಂಗಾ ನದಿಗೆ ಹೋಗಿ ಬಿದ್ದು ಅಲ್ಲೇ ಪ್ರಾಣ ಪರಿತ್ಯಾಗ ಮಾಡ್ತಿರ್ತಾರೆ. ಹೀಗೆಲ್ಲ ಆಲೋಚನೆ ಮಾಡಿದ. ಗಂಗಾ ನದಿಯ ನಡುವೆ ಪ್ರಾಯೋಪವೇಶಕ್ಕೆ ಕೂತ. ಈಗ ನಾನು ನೋಡ್ತಿರೋ ಪುಸ್ತಕದಲ್ಲಿ ತನಗೆ ರಕ್ಷಣೆ ಪಡ್ಕೋಬೇಕಂತ ಉದ್ದೇಶ ಇರಲಿಲ್ಲ ಅವನಿಗೆ. ಗಂಗಾ ನದಿಯ ಪ್ರವಾಹದಲ್ಲಿ ಇರಬೇಕು ಅಂತ ಅಪೇಕ್ಷೆ ಅಷ್ಟೇ ಇತ್ತು ಅಂತ ಅದನ್ನ ಮಾಡಿದ್ದಾರೆ. ಮಹಾಭಾಗವತವನ್ನು ವಿಸ್ತಾರವಾಗಿ ಪ್ರವಚನ ಮಾಡುವಾಗ ಅದನ್ನೆಲ್ಲ ನಾನು ಹಿಂದೆ ವಿಮರ್ಶೆ ಮಾಡಿದ್ದೇನೆ. ಅದು ಹೆಚ್ಚು ಬೇಡ ಅಂತೂ ಅವನಿಗೊಂದು ದ್ವಂದ್ವ ಇತ್ತು ಅಂತ ನನ್ನ ಆಲೋಚನೆ. ಅವನಿಗೇನು ದ್ವಂದ್ವ ಏನಿರಲಿಲ್ಲ, ಏಕಾಗ್ರ ಮನಸ್ಕನಾಗಿ ಸಾವಿಗೆ ಸಿದ್ಧನಾಗಿದ್ದ ಅಂತ ಇನ್ನೊಬ್ಬರದ್ದು ವ್ಯಾಖ್ಯಾನ ಇದೆ. ಅದೇನೇ ಇರಲಿ, ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಆವಾಗ ಅಲ್ಲಿ ಅನೇಕ ಜನ ಋಷಿಗಳು ಬಂದರು. ಅವರೆಲ್ಲ ಅನೇಕ ಕಡೆ ತೀರ್ಥಯಾತ್ರೆ ಮಾಡಿದವರು. ಇವರು ತೀರ್ಥಯಾತ್ರೆ ಮಾಡಿಕೊಂಡು ತನ್ನ ಪಾಪ ಅಲ್ಲಿ ಕಳ್ಕೊಂಡು ಶುದ್ಧರಾಗಿ ಬರ್ತಾರೆ ಅಂತಲ್ಲ. ಆ ತೀರ್ಥಯಾತ್ರೆ ಮಾಡುವಾಗ ಇಂಥ ಮುನಿಗಳು ಅಲ್ಲಿ ಹೋಗಿ ಸ್ನಾನ ಮಾಡಿದರೆ ಆ ತೀರ್ಥದಲ್ಲಿ ಏನಿದ್ದು ಕೊಳೆ ಇದ್ರೆ ಅದೇ ಹೋಗ್ತದೆ, ಇವ್ರಿಗೆ ಪಾವಿತ್ರ್ಯ ಬರಬೇಕಾಗಿಲ್ಲ ಅಂಥವ್ರು ಇವರು. ಅತ್ರಿ, ವಸಿಷ್ಠ, ಚವನ, ಭರದ್ವಾಜ, ಶರದ್ವಾನ್, ಅರಿಷ್ಟನೇಮಿ, ಭೃಗು, ಅಂಗಿರಸ್, ವೇದವ್ಯಾಸ, ಪರಶುರಾಮ, ಅನೇಕ ಜನ, ಅನೇಕ ಗೋತ್ರಗಳು, ಎಷ್ಟೆಷ್ಟು ದೊಡ್ಡ ದೊಡ್ಡ ಋಷಿಗಳು ಎಲ್ಲರೂ ಬಂದರು. ರಾಜ ಅವರಿಗೆಲ್ಲ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ತನ್ನೊಂದು ಆಲೋಚನೆಯನ್ನ ಅವರ ಎದುರಿಗೆ ಹೇಳಿಕೊಂಡ. ನಾನು ಬಹಳ ನೀಚ, ದೊಡ್ಡ ಋಷಿಗೆ ಅವಮಾನ ಮಾಡಿದವನು. ಅಂಥವನನ್ನು ನೀವೆಲ್ಲರೂ ಇಲ್ಲಿ ಬಂದು ಅನುಗ್ರಹಿಸ್ತಾ ಇದ್ದೀರಲ್ಲ, ಇದಕ್ಕಿಂತ ದೊಡ್ಡದೇನಿದೆ? ಸಾಮಾನ್ಯವಾಗಿ ಈ ಮುನಿಗಳು, ಜ್ಞಾನಿಗಳು ಈ ಲೌಕಿಕ ಪ್ರಪಂಚದಲ್ಲಿ ಮುಳಿದಂಥವ್ರನ್ನ ತಿರಸ್ಕಾರ ಮಾಡ್ತಿರ್ತಾರೆ. ನೀವು ನನ್ನನ್ನು ತಿರಸ್ಕಾರ ಮಾಡಲಿಲ್ಲ, ಅನುಗ್ರಹ ಮಾಡ್ಲಿಕ್ಕೆ ಬಂದಿದ್ದೀರಿ. ನನಗೆ ಮುನಿಶಾಪ ಬಂದದ್ದು ಒಳ್ಳೇದೇ ಆಯ್ತು. ಯಾಕಂದ್ರೆ ನೀವೆಲ್ಲ ಸಂಸಾರದಲ್ಲಿ ನಾನು ಹಂಗೆ ಮುಳುಗಿ ಇದ್ದಿರ್ತಿದ್ರೆ ನೀವೆಲ್ಲ ನನ್ನ ಬಳಿಗೆ ಯಾಕೆ ಬಂದಿದ್ದೀರಿ? ಸಂಸಾರದಲ್ಲೇ ನಾನು ಮುಳುಗಿ ಹಾಗೆ ಮುಂದುವರಿತಿದ್ದೆ. ನೀವು ಬಂದಿದ್ದೀರಿ, ನನಗೆ ವೈರಾಗ್ಯ ಬಂತು, ನೀವು ಬಂದಿದ್ದೀರಿ. ಪರಮಾತ್ಮನ ಚಿಂತನೆಯಲ್ಲಿ ಕೂತಿದ್ದೇನೆ, ನೀವು ನನಗೆ ದರ್ಶನ ಕೊಟ್ಟಿದ್ದೀರಿ, ನನ್ನನ್ನು ಪವಿತ್ರನಾಗಿ ಮಾಡಿದ್ದೀರಿ. ಗಂಗಾನೂ ಕೂಡ ಇಲ್ಲಿ ಬರಲಿ ನನ್ನ ಬಳಿಗೆ. ಆ ಮುನಿಶಾಪದಿಂದ ಪ್ರೇರಿತನಾದ ತಕ್ಷಕ ನನ್ನನ್ನು ಕಚ್ಚಲೆ, ಇದೇ ದ್ವಂದ್ವ. ನೀವು ಈ ಕಡೆ ಪರಮಾತ್ಮನ ಕಥೆ ಹೇಳ್ತಾ ಇರ್ರಿ, ಅದನ್ನ ಕೇಳ್ತಾ ಪ್ರಾಣ ಪರಿತ್ಯಾಗ ಮಾಡ್ತೇನೆ. ಇದೊಂದು ಪ್ರಾರ್ಥನೆ, ನೀವೆಲ್ಲರೂ ಮಾಡಬೇಕಾದ ಒಂದು ಪ್ರಾರ್ಥನಾ ಇದು. ಪುನಶ್ಚ ಭೂಯಾತ್ ಭಗವತ್ಯನಂತೆ ರಥಃ ಪ್ರಸಂಗಶ್ಚ ತದಾಶ್ರಯೇಶು ಮಹತ್ಸು ಯಾಂ ಉಪಯಾಮಿ ಸೃಷ್ಟಿಂ ಮೈತ್ರಸ್ತು ಸರ್ವತ್ರ ನಮೋ ದ್ವಿಜೇಭ್ಯ. ಇದೊಂದೇ ಜನ್ಮ ಅಲ್ಲ, ಇನ್ನೂ ಅನೇಕ ಜನ್ಮಗಳು ಬರೋದಿದೆ. ಆವಾಗ ಮುಂದಿನ ಜನ್ಮ ಬರೋದಿದೆಯಲ್ಲ, ಆಗ ನನಗೆ ಆ ಭಗವಂತ ಮತ್ತು ಭಗವಂತನ ಭಕ್ತರಲ್ಲಿ ಹೆಚ್ಚಿನ ಭಕ್ತಿ ಬರಲಿ. ನಾನು ಯಾವುದೋ ಕ್ಷುಲ್ಲಕವಾದ ಜೀವನವನ್ನು ಈಗ ನಡೆಸ್ತಿದ್ದೇನೆ. ನನಗೆ ಭಗವಂತನ ಬಗ್ಗೆ ಒಂದು ಭಕ್ತಿ ಈಗೂ ಇದೆ, ಮುಂದೂ ಬರಲಿ. ಜ್ಞಾನಿಗಳ ಬಗ್ಗೆ ಗೌರವ ಇರಲಿ ಅಂತ ಕೇಳ್ಕೋಬೇಕು. ಇಂಥ ಮಾತುಗಳು ನಮ್ಗೆ ಯಾವತ್ತಿಗೂ ನೆನಪಿಗೆ ಬರ್ತಿರ್ತವೆ. ಪ್ರಾಯ ನೀವೆಲ್ಲ ಈಗ ಜೀವಮಾನದ 2 ಕಾಲಗಳನ್ನು ಕಳೆದಿದ್ದೇವೆ. ಅನೇಕ ಸರಿ ನಿಮ್ಮ ಜೊತೆಗೆ ಮಾತು ಹೇಳಿದ್ದೇವೆ. 75-80 ವರ್ಷ ಬದುಕ್ತೀವಿ ಅಂತ ಇಟ್ಕೊಂಡ್ರೆ ಅದರಲ್ಲಿ 2 ಭಾಗ ಕಳೆದು ಹೋಗಿದೆ ನಮ್ಮದು, ಇನ್ನೊಂದು ಭಾಗ ಉಳಿದಿದೆ.
ಅದರಲ್ಲೂ ಸ್ವಲ್ಪ ಹೋಗಿದೆ. ಸಾವಿಗೆ ಸಮೀಪನೇ ಇದ್ದೇವೆ. ಅದೇನು ಅಮಂಗಳ ಅಲ್ಲ, ಸಾವಿನ ಬಗ್ಗೆ ಆಲೋಚನೆ ಮಾಡೋದು ಅಮಂಗಳ ಏನಲ್ಲ, ಪರಮ ಮಂಗಳ ಅದು. ಮುಂದಿನ ಜನ್ಮಕ್ಕೆ ತಯಾರಿ ಮಾಡ್ಕೋಬೇಕು. ಈಗ ಫಿಕ್ಸ್ಡ್ ಡೆಪಾಸಿಟ್, ರೆಕರಿಂಗ್ ಡೆಪಾಸಿಟ್ ಅಂತೆಲ್ಲ ಮಾಡಿ, ವೃದ್ಧಾಪ್ಯಕ್ಕೆ ಪೆನ್ಷನ್ ಅಂತೆಲ್ಲ ಆಲೋಚನೆ ಮಾಡಿ ತಯಾರಿ ಮಾಡ್ಕೊಂಡಿರ್ತೇವಲ್ಲ, ಮುಂದಿನ ಜನ್ಮಕ್ಕೆ ಒಂದಿಷ್ಟು ತಯಾರಿ ಮಾಡಬೇಕು. ಮತ್ತೆ ಏನಾಗಿಬಿಡ್ತದೋ ಗೊತ್ತಿಲ್ಲ, ಭಗವಂತನ ಬಗ್ಗೆ, ಭಗವಂತನ ಭಕ್ತರ ಬಗ್ಗೆ, ಜ್ಞಾನಿಗಳ ಬಗ್ಗೆ ಗೌರವ ಇರುವಂಥ ಪರಿಸರ ಜನ್ಮ ನನಗೆ ಬರಲಿ ಕೇಳ್ಕೋಬೇಕು ಈಗಲೇ. ಪರೀಕ್ಷಿತ ತನ್ನ ಮಗ ಜನ್ಮೇಜಯನಿಗೆ ರಾಜ್ಯಭಾರ ಒಪ್ಪಿಸಿದ. ಅರಮನೆಯಲ್ಲಿ ಪೂರ್ವಕ್ಕೆ ಅಭಿಮುಖನಾಗಿ ಒಂದು ದರ್ಭೆಗಳನ್ನು ಹಾಸಿದ. ಅದರ ಮೇಲೆ ಉತ್ತರಾಭಿಮುಖವಾಗಿ ಅದು ಹೇಗಿತ್ತಂದ್ರೆ ದರ್ಭೆಗಳು ಪೂರ್ವಕ್ಕೆ ಮುಖ ಆಗಿತ್ತು, ಈ ಕಡೆ ಮುಖ ಮಾಡಿ. ಇವನು ಕೂತದ್ದು ಉತ್ತರಕ್ಕೆ ಮುಖ ಮಾಡಿ ಕೂತ. ಅವನು ತನ್ನ ರಾಜನ ಚಿಹ್ನೆ, ಬಂಗಾರದ ಆಭರಣ, ಛತ್ರ, ಚಾಮರ ಅದನ್ನೆಲ್ಲ ತೆಗೆದ. ಒಂದು ದರ್ಭೆ ಪವಿತ್ರ ಹಾಕ್ಕೊಂಡಿದ್ದ. ಪವಿತ್ರ ಪಾಣಿ, ಕೈಯಲ್ಲಿ ದರ್ಭ ಪವಿತ್ರ ಇರಬೇಕು ಯಾವತ್ತು. ದೇವತೆಗಳು ಅವನ ಮೇಲೆ ಹೂವಿನ ಮಳೆಗರೆದರು. ದೇವಲೋಕದಲ್ಲಿ ವಾದ್ಯಗಳು ಮೊಳಗಿದವು, ಮುನಿಗಳು ಹೊಗಳಿದರು. ಏನು ಆಶ್ಚರ್ಯ ಅಲ್ಲ, ಕೃಷ್ಣನ ಭಕ್ತರು ಪಾಂಡವರು, ಅವರ ವಂಶದಲ್ಲಿ ಹುಟ್ಟಿದ ಮಹಾರಾಜ ಇವನು. ಪಾಂಡವರೇ ತಮ್ಮ ಅಂತ್ಯಕ್ಕೆ ಸಾವೇ ಬರಲಿ, ನಮ್ಮ ಮನೆ ತನಕ ಸಾವು ಬರಲಿ ಅಂತ ಕಾಯಲಿಲ್ಲ ಅವರು. ತಾವೇ ಸತ್ತು ಬಿಡೋಣ ಅಂತ ಹೊರಟೋದ್ರು. ಎಲ್ಲೋ ಹಿಮಾಲಯಕ್ಕೆ ಹೋಗಿ ತಮ್ಮ ಶರೀರಗಳನ್ನು ತಾವೇ ಪರಿತ್ಯಾಗ ಮಾಡಿದ್ರು ಅವರು. ಹಾಗೆ ಅವನ ವಂಶದಲ್ಲಿ ಹುಟ್ಟಿದಂತಹ ಇವನು ಕೂಡ ಅಂತ ಮಹನೀಯನೇ. ನೀನು ಭಗವದ್ಭಕ್ತ, ಪ್ರಾಕೃತ ಶರೀರವನ್ನು ಬಿಡು, ಭಗವಂತನ ಬಳಿಗೆ ಹೋಗು. ನಾವು ಇಲ್ಲೇ ಕೂತಿರ್ತೀವಿ, ಅದಕ್ಕೆ ಸಾಕ್ಷಿಯಾಗಿರ್ತೇವೆ. ಎಂಥ ಅದ್ಭುತವಾದ ಸಂಗತಿ ಅಂದರೆ, ಭಗವಂತನ ಕಥಾ ಕೇಳಿದರೆ ಏನು ಸದ್ಗತಿ ಆಗ್ತದೆ ಅನ್ನೋದಕ್ಕೆ ಅಷ್ಟು ಜನ ಋಷಿಗಳು ಸಾಕ್ಷಿಯಾಗಿದ್ರು. ನಾವು ಯಾರಾದರೂ ಸುಖ ಭೋಗ ಅನುಭವಿಸ್ತಾ ಕೂತಿದ್ರೆ ಯಾರೋ ಮಹಾತ್ಮರು ಬಂದು ಸಾಕ್ಷಿಗಳಾಗಿರೋದಿಲ್ಲ. ನಾವು ನೀಚರಾಗಿ ಬದುಕಿದ್ರೆ ನಮ್ಮ ಸುತ್ತಮುತ್ತ ನೀಚರಾಗೇ ಕೂತಿರ್ತಾರೆ, ಅಂಥವರೇ ಬಂದು ಸೇರ್ಕೋತಾರೆ, ಅವರೇ ಸಾಕ್ಷಿಗಳು. ನಾವು ಶ್ರೇಷ್ಠವಾದ ಜೀವನ ಬದುಕಿದ್ರೆ ಶ್ರೇಷ್ಠರಾದ ಜನ ನಮ್ಮ ಬಳಿಗೆ ಬರ್ತಾರೆ. ಅಂತೂ ಅಮೃತದಂಥ ತಮ್ಮ ಮಾತಿನಿಂದ ಋಷಿ ಮುನಿಗಳೆಲ್ಲ ಅವ್ರೇನು ಮಾಡಿದರು, ಹಾವು ಕಚ್ಚಿದ ಒಂದು ದುರ್ಮರಣ ದೋಷ, ಅದೊಂದು ಅಮಂಗಳ, ಅದು ಹಾಗೆ ಸಾಯಬೇಕು. ಅಪಘಾತ ಇತ್ಯಾದಿಗಳಾದರೆ ಹಾವು ಕಚ್ಚಿ ಸತ್ತರೆ ಅದೊಂದು ದುರ್ಮರಣ. ಆ ದುರ್ಮರಣ ದೋಷ ಬರದೇ ಇರುವಂತೆ ಮಾಡ್ಕೊಂಡಿದ್ರು ಅವರು. ಆವಾಗ ಅವನು ಹೇಳಿದ, ಈ ಭೂಲೋಕದಲ್ಲಿ ನೀವೆಲ್ಲ ನಮ್ಗೆ ಕಾಣಿಸ್ಕೊಂಡಿದ್ದೀರಿ. ಹೇಗೆ ಅಂದರೆ, ನಿಮ್ಮನ್ನೆಲ್ಲ ನೋಡಿದರೆ ಒಬ್ಬ ಋಗ್ವೇದ, ಒಬ್ಬ ಯಜುರ್ವೇದ, ಒಬ್ಬ ಸಾಮವೇದ, ಇವೆಲ್ಲ ಶರೀರ ತಾಳಿ ಬಂದಂತೆ ಕಾಣಿಸ್ತಾ ಇದ್ದೀರಿ ನೀವು. ನಿಮ್ಮ ಉದ್ದೇಶ ಏನು? ಇನ್ನೊಬ್ರಿಗೆ ಅನುಗ್ರಹ ಮಾಡೋದೇ ನಿಮ್ಮ ಉದ್ದೇಶ. ರತೆ ಪರಾನುಗ್ರಹ ಆತ್ಮಶೀಲಾಹ. ನಾವು ಸ್ವಾಮಿಗಳು ಪಂಡಿತರು ಬಂದಿದ್ದೀವಿ, ನಮಗೆ ಪಾದಪೂಜೆ ಮಾಡಿ ಬರ್ರಿ, ಕಾಣಿಕೆ ಕೊಡಬರ್ರಿ ಅಂತ ಬರೋದಲ್ಲ. ನೀವು ನಮ್ಮಂಥವ್ರಿಗೆ ಅನುಗ್ರಹ ಮಾಡ್ಲಿಕ್ಕೆ ಬಂದಿರ್ತೀರಿ. ತತಶ್ಚ ವಃ ಪ್ರಶ್ನಮಿಮಂ ವಿಪೃಚ್ಛೆ. ಆದ್ರಿಂದ ನಿಮ್ಮನ್ನು ಕೇಳ್ಕೊತಾ ಇದ್ದೇನೆ. ಏನು ಕೇಳ್ಕೊತಿದ್ದೇನೆ ಅಂದರೆ, ಮರಣ ಸಮೀಪಕ್ಕೆ ಬಂದಿದೆ, ಈಗ ಹುಟ್ಟಿದ್ದೀನಿ, ಸಾಕಿನ್ನು, ಹುಟ್ಟಿಸಿದ್ದಕ್ಕೆ ಸಾಕು, ಹುಟ್ಟಿಸಲೇ ಬೇಡ ಇನ್ನು. ಕನಕದಾಸರು ಕೇಳ್ಕೊಂಡಿದ್ದು, ಹುಟ್ಟಿಸಿದಕ್ಕೆ ಸಾಕು ಇನ್ನು, ಹುಟ್ಟಿಸಲೇ ಬೇಡ ಇನ್ನು, ಇಷ್ಟು ಮಾತ್ರ ಬೇಡಿಕೊಂಬೆ ಅಂತ ಕನಕದಾಸರು ಕೇಳ್ಕೊಂಡದ್ದು ಹಾಡು. ಮರಣ ಸಮೀಪಕ್ಕೆ ಬಂದಾಗ ಮೋಕ್ಷ ಸಾಧನೆಗಾಗಿ ಮಾಡಬೇಕಾದ ಕರ್ತವ್ಯ ಏನು, ಸ್ವಲ್ಪ ಆಲೋಚನೆ ಮಾಡಿ ಹೇಳ್ರಿ ಅಂತ ಕೇಳಿದ ಅವ್ರನ್ನ. ಅಲ್ಲಿಗೆ 19ನೇ ಅಧ್ಯಾಯ ಮುಕ್ತಾಯ ಕಾಣ್ತದೆ. ಪರೀಕ್ಷಿತ ಬರ್ತಾನೆ, ಪರೀಕ್ಷಿತ ಬಂದು ಕಥಾ ಹೇಳ್ತಾನೆ ಅಂತ ಗೊತ್ತಿರಲಿಲ್ಲ ಇವನಿಗೆ. ಪರೀಕ್ಷಿತ ಅಂದ್ರೆ ಸ್ವಯಂ ಪರಶಿವ, ಪಾರ್ವತಿ ಪತಿ. ಅವನೇ ವೇದವ್ಯಾಸರ ಮಗನಾಗಿ ಹುಟ್ಟಿದ್ದ. ಅವನು ಇಲ್ಲಿ ಬಂದು ಅವನೇ ಭಾಗವತ ಕಥಾ ಹೇಳ್ತಾನೆ ಅಂತ ಅವನಿಗೆ ಅಂದಾಜಿರಲಿಲ್ಲ. ನೀವೆಲ್ಲ ಕಥಾ ಹೇಳ್ರಿ, ಏನಾದ್ರು ಹೇಳ್ರಿ, ನಾನು ಕೇಳ್ತಾ ಕೂತ್ಕೋತೀನಿ ಅಂತ ಕೂತಿದ್ದ. ಆಗ ಪರೀಕ್ಷಿತ ಬಂದ ಅನ್ನೋದನ್ನ ನಾವು ಮುಂದಿನ 20ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಅಲ್ಲಿಗೆ ಇವತ್ತಿನ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಇನ್ನು ಹೃಷಿಕೇಶನೇ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.